can start, sir. ಮಾಡ್ಬೋದು ಸರ್, ಸ್ಟಾರ್ಟ್ ಮಾಡ್ಬೋದು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು DC ರಂಗನಾಥರಾವ್. ನಾನೊಬ್ಬ ಸೀನಿಯರ್ ಸಿಟಿಸನ್ ಅಂಡ್ ಆಲ್ಸೋ ಎ ವಾಲಂಟಿಯರ್ ಆಫ್ VMS. VMS ವೆಬಿನಾರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ನಮ್ಮ ಮನಸ್ಸುಗಳು ಹೇಗಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಮನುಷ್ಯರಿಗೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂಬರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂಬರು, ಮಳೆ ಬಿತ್ತು ಬಿಡದಿಲ್ಲಿ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇನ್ನಿಲ್ಲ ಜೋಕೆ. ಇದು KS ನರಸಿಂಹಸ್ವಾಮಿ ಅವರು ಬರೆದಿರೋದು ಒಂದು ಕವನದ 4 ಸಾಲು ಮಾತ್ರ ನಾನು ತಗೊಂಡಿದ್ದೀನಿ. ಇದು ಹೇಗೆ ಅಂದ್ರೆ, ನಮ್ಮ ಮನುಷ್ಯನ ಸ್ವಭಾವ ಹೆಂಗೆ ಅಂದ್ರೆ, ಶೆಕೆಗಾಲ ಇದ್ರಪ್ಪ ಶೆಕೆನಪ್ಪ ತಡೆಯಕ್ಕಾಗಲ್ಲ ನಾನು ಅನ್ನೋದು, ಯಾವ ಕಾಲ ಇದ್ರೆ ಆ ಕಾಲ ಕಷ್ಟ ಅನ್ನೋದು ಬೇರೆ ಕಾಲದ್ದು. ಅಂದ್ರೆ ನಮ್ಮಲ್ಲಿ ಇರುವುದನ್ನು ಬಿಟ್ಟು ಇರೋದ್ರ ಕಡೆಗೆ ತುಡಿಯೋದು, ಅದರ ಆಸೆ ಪಡೋದು ಒಂದು ಸ್ವಭಾವ. ನಿಜವಾಗ್ಲೂ ಸಂತೋಷ ಇರೋದು ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಯಾವ್ದಿದೆ ಅದನ್ನು ಅನುಭವಿಸೋದು, ಸುಖಿಸೋದು. ಅನುಭವಿಸೋದು ಅಂದ್ರೆ ಸ್ವಲ್ಪ ಕಷ್ಟಗಳು ಹಿಂಸೆಗಳು ಏನಾನ ಇರ್ಬೋದು, ಅಥವಾ ಅದರಲ್ಲಿ ಸುಖಿಸೋದು. ಇದು ಕಡೆಗೆ ಗಮನ ಹರಿಸಿದ್ರೆ ನಮ್ಮ ಜೀವನ ತುಂಬಾ ಸೊಗಸಾಗಿರುತ್ತೆ ಅಂತ ಒಂದು ನಂಬಿಕೆ. ಬದಲಾವಣೆ ಜಗದ ನಿಯಮ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ. ನಮ್ದೇನಿದೆ ಅದರಂತೆ ಈ ಋತುಕಾಲಗಳು ಬದಲಾವಣೆ ಆಗ್ತಾ ಇರುತ್ತೆ. ಮಳೆಗಾಲ, ಚಳಿಗಾಲ, ಬೇಸಿಗೆ, ಹೀಗೆ ಈ ಬದಲಾದ ಕಾಲಗಳಲ್ಲಿ ನಾವು ಹೇಗೆ ನೆಮ್ಮದಿಯಿಂದ ತೃಪ್ತಾಗಿರ್ಬೇಕೆಂಬುದೇ ಸುಖಿ ಜೀವನದ ರಹಸ್ಯ. ಈಗ ಬೇಸಿಗೆ, ನೀವೆಲ್ಲರೂ ಸೆಕೆ ಅನುಭವಿಸ್ತಿರ್ತೀರಾ. ಕೂತಲ್ಲೇನೆ ಸೆಕೆ, ಫ್ಯಾನ್ ಹಾಕೊಂಡಿದ್ರು ಸಾಲದು ಅನಿಸ್ತಿರುತ್ತೆ. ಈ ಬಿಸಿಲು ಬೇಗೆ, ಇದರಲ್ಲಿ ಹೇಗೆ ನಾವು ಜೀವನ ಮಾಡ್ಬೋದು? ಹಿರಿಯ ನಾಗರಿಕರು ಸ್ಪೆಸಿಫಿಕ್ ಆಗಿ ಆರೈಕೆ ಏನ್ ಮಾಡ್ಕೊಳ್ಬೇಕು, ನಮಗ್ ನಾವು ಆರೈಕೆ ಏನ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಇವತ್ತಿನ ವಿಷಯ. ಈ ಹಿರಿಯ ನಾಗರಿಕರಿಗೆ ಬಿಸಿಲಿನ ಬವಣೆಯನ್ನ ಎದುರಿಸೋದು ಸ್ವಲ್ಪ ಹೆಚ್ಚು ಕಷ್ಟನೇನೋ ಅನ್ಸುತ್ತೆ. ಯಾಕೆಂದ್ರೆ ನಾನೊಬ್ಬ ಹಿರಿಯ ನಾಗರಿಕರಾಗಿ ನನ್ಗನ್ಸುತ್ತೆ, ಕಷ್ಟ ಸಹಿಸುವ ಮಟ್ಟ ಇದೆಯಲ್ಲ ನಮ್ದು, ಅದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿರುತ್ತೆ. ಇವತ್ತಿನ ದಿವಸ ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ KK ಗಿರೀಶ್ ಅವರು. ಬಿಸಿಲಿನ ತಾಪಮಾನದ ಈ ಸಂದರ್ಭದಲ್ಲಿ ನಮ್ಮನ್ನ ನಾವು ಹಿರಿಯ ನಾಗರಿಕರು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತನೋ, ಹೇಗೆ ನಮ್ಮನ್ನು ನಾವು ಸಂಭಾಳಿಸ್ಬೇಕು ಅನ್ನೋ ವಿಚಾರವಾಗಿ ಹೇಳಿದ್ದೆ. ಡಾಕ್ಟರ್ ಗಿರೀಶ್ ಅವರಿಗೆ ನಮಸ್ಕಾರ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಎಷ್ಟು ಓದ್ಬಿಟ್ಟಿದ್ದಾರೆ ಅಂತಂದ್ರೆ, ಇದ್ರ ಪಟ್ಟಿ ತುಂಬಾ ಉದ್ದ ಇದೆ. ಎಲ್ಲ ಓದಿದ್ರು ಕೂಡ ಓದ್ದಾಗಲಷ್ಟೊತ್ತೆ ನನಗೆ ಜ್ಞಾಪಕ ಇರುತ್ತೆ, ಕೇಳಿದವ್ರಿಗೆ ನಿಮ್ಗೂ ಅಷ್ಟೇ ಅನ್ಸತ್ತೆ. ಆದ್ರೆ ಒಂದಷ್ಟು ವಿಚಾರವಾಗಿ ಬ್ರೀಫ್ ಆಗಿ ಹೇಳ್ತೀನಿ. ಇವರು ಮೈಸೂರು ಯೂನಿವರ್ಸಿಟಿಯಲ್ಲಿ BSc ಮಾಡಿ, ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ MBBSc ಮಾಡಿದ್ದಾರೆ. ಅದಾದ್ಮೇಲೆ ಜಿರಿಯಾಟ್ರಿಕ್ ಮೆಡಿಸಿನ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ತಗೊಂಡಿದ್ದಾರೆ. ಕ್ರಿಟಿಕಲ್ ಕೇರು, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ನಲ್ಲಿ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್, MBA ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಹೀಗೆ ಹಲವಾರು ವಿಷಯಗಳಲ್ಲಿ ವಿಶೇಷ ಶಿಕ್ಷಣ ಪಡೆದಿದ್ದಾರೆ. ಇವರ ಒಂದು ವಿಶೇಷ ಅಂದ್ರೆ ರಿವರ್ಸಲ್ ಆಫ್ ಡಯಾಬಿಟಿಸ್, ರಿವರ್ಸಲ್ ಆಫ್ ಹೈಪರ್ ಟೆನ್ಷನ್, ಒಬೆಸಿಟಿ, ಇದ್ರ ಬಗ್ಗೆ ಇವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಸಹ. ಹಿರಿಯ ನಾಗರಿಕರ ಜೊತೆ ಪೇಸ್ ಮೇಕರ್ ಟ್ರಸ್ಟ್ ಅಂತ ಒಂದು NGO ಜೊತೆಯಲ್ಲಿ ಇವರು ಕೈ ಜೋಡಿಸಿ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟು ಮೋಹನ ಕೃಷ್ಣ ಅವರು ಮ್ಯೂಟ್ ಮಾಡ್ಕೋಬೇಕು, ಡಿಸ್ಟರ್ಬ್ ಆಗ್ತಿದೆ ಪ್ಲೀಸ್. ಹಿರಿಯ ನಾಗರಿಕರ ಜೊತೆಲಿ ಇಂಟ್ರಾಕ್ಟ್ ಮಾಡೋದು, ಅದರಲ್ಲೂ ಹಿರಿಯ ನಾಗರಿಕರಿಗೆ ಅರ್ಥವಾಗೋ ರೀತಿಯಲ್ಲಿ ಆಡು ಭಾಷೆಯಲ್ಲಿ ವಿಷಯಗಳನ್ನು ತಿಳಿಸೋದ್ರಲ್ಲಿ ಇವರು ಒಂದಷ್ಟು ವಿಶೇಷತೆ. ನಾರ್ಮಲ್ ಆಗಿ ಡಾಕ್ಟರ್ ಅಂದ್ರೆ ಒಂದಷ್ಟು ಟೆಕ್ನಿಕಲ್ ವಿಚಾರಗಳು ಮಾತಾಡ್ಬಿಡ್ತಾರೆ. ಡಯಾಬಿಟಿಸ್ ಫಟ್ 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 ಅಂತ ನಮ್ಗೇನು ಅರ್ಥ ಆಗೋದಿಲ್ಲ. ಅದೇ ಸುಮ್ಮನೆ ಸಕ್ಕರೆ ಕಾಯಿಲೆ ರೀ ಅಂತ ಹೇಳಿದ್ರೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಆ ಥರದ ಆಡು ಭಾಷೆಯಲ್ಲಿ ಹೇಳಿದಾಗ ನಮ್ಮಗಳ ಮನಸ್ಸಿಗೆ ತುಂಬಾ ಹೋಗೋದು ಸುಲಭ. ಅಂಥದ್ರಲ್ಲಿ ಡಾಕ್ಟರ್ ಗಿರೀಶ್ ಅವರು ಒಂದಷ್ಟು ವಿಶೇಷ ಪರಿಣತಿ ಹೊಂದಿದ್ದಾರೆ. ಅದೇ ತರ ಅದೇ ಟ್ರಸ್ಟ್ ಮೂಲಕ HIV ಪೀಡಿತ ಮಕ್ಕಳಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಲೆಪ್ರಸಿ ಸೆಂಟರ್ಸು, ಅನಾಥ ಮಕ್ಕಳ ಸಂಸ್ಥೆಗಳ ಒಡನಾಟ ಇದೆ. ಆಮೇಲೆ ಚಾಮರಾಜನಗರ ಜಿಲ್ಲೆ ಸೋಲಿಗರದ ಒಂದು ಗ್ರಾಮದಲ್ಲಿ, ಸರಗೂರು ಅಂತ ಗ್ರಾಮದಲ್ಲಿ ದತ್ತು ತಗೊಂಡು ಸರ್ವತೋಮುಖ ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಎಮರ್ಜೆನ್ಸಿ ಕೇರ್ ಅಂಡ್ ಲೈಫ್ ಸಪೋರ್ಟ್ ವಿಷಯದಲ್ಲಿ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಹಾಗೂ ಸಾಮಾನ್ಯ ಜನಗಳಿಗೂ ಕೂಡ ಇವರು ವಿಶೇಷ ವರ್ಕ್ಶಾಪ್ಸ್ ಮಾಡಿ
ತರಬೇತಿ ಕೊಡ್ತಾರೆ, ಒಂದಷ್ಟು ಅದ್ರ ಬಗ್ಗೆ ಎನ್ಲೈಟನ್ಮೆಂಟ್ ಕೊಡ್ತಾರೆ. ಸದ್ಯ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಡುಗೆ ಮಾಡೋದು ಡಾಕ್ಟರ್ ಹವ್ಯಾಸ. ಏನ್ ಅಡುಗೆ ಮಾಡಿದ್ರು ಇವತ್ತು ಅಂತ ಆಮೇಲೆ ವಿಚಾರ ತಿಳ್ಕೊಳ್ಳೋಣ. ಈಗ ನಮ್ಮ ವಿಷಯದಲ್ಲಿ ಅವರು ಮಾಡಿರೋ ಅಡುಗೆಯನ್ನ, ಬಡಿಸುವ ರುಚಿಯನ್ನ ಅನುಭವಿಸುವ ಸಮಯ. ಇಂಥ ವೈವಿಧ್ಯ ಹಿನ್ನೆಲೆ ಇರುವ ಡಾಕ್ಟರ್ ಗಿರೀಶ್ ಅವರು ನಮ್ಮ ಜೊತೆಲಿದ್ದಾರೆ. ಅವರ ಅನುಭವಗಳನ್ನು ಹಂಚ್ಕೊಳ್ತಾರೆ. ಅದರಲ್ಲೂ ಬೇಸಿಗೆಯಲ್ಲಿ ಹಿರಿಯ ನಾಗರಿಕರಿಗೆ ಸ್ವ ಆರೈಕೆ ಎಂಬ ವಿಷಯಗಳು. ಬನ್ನಿ ಅವ್ರ ಮಾತು ಕೇಳೋಣ. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಎಸ್ ಅಂದ್ರೆ ಶುರು ಮಾಡೋಣ, ಮುಂದಕ್ಕೆ ಹೋಗೋಣ. ಸರ್, ಸ್ವಲ್ಪ ನೀವು ಡಾಕ್ಟ್ರು ನಿಮ್ಮ ಮುಖ ಕಾಣುವ ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ನನಗೆ ನಿಮ್ಮ ಮುಖ ಸರಿಯಾಗಿ ಕಾಣಿಸ್ತಿಲ್ಲ. ನಿಮ್ಮ ಟ್ರಂಕ್ ಕಾಣಿಸ್ತಾ ಇದೆ, ನಿಮ್ಮ ಪಾಕೆಟ್ ಪೆನ್ನಿಂದ ಹಿಡಿದು ಮೂಗಿನ ತನಕ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಇನ್ನು ಹಿಂದೆ ಕೂತ್ಕೊಂಡ್ರಾಗುತ್ತೆ, ಅಥವಾ ನಿಮ್ಮ ಆಂಗಲ್ ಮುಖ ಕಾಣಿಸ್ತಾ ಇಲ್ವಾ ಈಗ? ಇಲ್ಲ, ಲ್ಯಾಪ್ಟಾಪ್ ಒಂಚೂರು ಹಿಂದೆ ಮುಂದೆ ಮಾಡಿದ್ರೆ ಆಗುತ್ತೆ ಅನ್ಸುತ್ತೆ. ಹಾ, ಈಗ ಪರವಾಗಿಲ್ಲ. ನೋಡಿ ಈಗ ಈಗಿಲ್ಲ ಸರ್, ಮತ್ತೆ ಇಲ್ಲ. ಇನ್ನೊಂಚೂರು ಹೈಟ್ ಅಡ್ಜಸ್ಟ್ ಮಾಡಬೇಕು. ಹೈಟ್ ಬೇಕಾ? ಒಂದ್ ಹೈಟ್ ಸೆಕೆಂಡ್ ಮಾಡಿದ್ರೆ ಹಾ. ಸರ್, ನಮ್ಗೆ ಸರಿಯಾಗಿ ಕಾಣಿಸ್ತಾ ಐತೆ, ನೀವೇ ಸ್ಕ್ರೀನ್ ಅಡ್ಜಸ್ಟ್ ಮಾಡ್ಕೋಬೇಕಾ ನಿಮ್ದು ಅಂತ? ಅಲ್ಲ, ಅವ್ರು ಸರಿಯಾಗಿ ಕಾಣಿಸ್ತಾ ಇದಾರಾ? ಸರ್, ನಮ್ಗೆ ಕಾಣಿಸ್ತಾ ಇದ್ದಾರೆ ಸರ್, ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಕಾಣಿಸ್ತಾ ಇದಾರೆ. ನೀವೇ ನಿಮ್ ಸ್ಕ್ರೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹೌದು ಸರ್, ನಮಗೂ ಕಾಣಿಸ್ತಾ ಇದೆ, ಕ್ಲಿಯರ್ ಆಗಿದೆ. ಓಕೆ ಡಾಕ್ಟ್ರೆ, ಬನ್ನಿ. ಹಂಗಾದ್ರೆ ನಮ್ಗೆಲ್ಲ ಕೇಳಿಸ್ತಾ ಇದೆ. ಕೇಳಿಸೋದಲ್ಲ, ಕಾಣಿಸೋದು. ಡಾಕ್ಟರ್ ಮುಖ ಕಾಣಿಸ್ತಾ ಇದೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈಗ ಕಾಣಿಸ್ತಿದೆ, ಎಲ್ಲರಿಗೂ ಕಾಣಿಸ್ತಿದೆ ಅಂತ. ಓಕೆ, ಎಲ್ರಿಗೂ ಕಾಣಿಸ್ತಾ ಇದೆ ಸರ್. ಓಕೆ ಓಕೆ. ನಾನು ಯಾರಂತ ಗೊತ್ತಿಲ್ಲದೆ ಅಶರೀರ ವಾಹಿನಿ ಆಗ್ಬಾರ್ದಲ್ಲ. ಹೌದು. ಓಕೆ ಓಕೆ ಡಾಕ್ಟ್ರ, ಮುಂದುವರಿಯೋಣ. ಬಿಸಿಲು ಬೇಸಿಗೆ ಅಂದ ತಕ್ಷಣ ನಮಗೆ ನೆನಪಿರೋದೇ ಸನ್ ಸ್ಟ್ರೋಕ್. ಫಸ್ಟ್ ಜ್ಞಾಪಕ ಬರೋದು ಸನ್ ಸ್ಟ್ರೋಕ್ ಅಂತ. ಈ ಉತ್ತರ ಭಾರತದಲ್ಲಿ ತುಂಬಾ ಜನ ಸಾಯ್ತಾರೆ ಅಂತ ಪೇಪರ್ ಅಲ್ಲೆಲ್ಲ ಓದ್ತಾ ಇರ್ತೀವಿ. ಹಿರಿಯ ನಾಗರಿಕರ ವಿಚಾರವಾಗಿ ಈ ಸನ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಬಿಸಿಲಿಗೆ ಹೋದಾಗ ಮಾತ್ರ ಆಗುತ್ತಾ ಈ ತರ, ಅಥವಾ ಮನೆಯಲ್ಲಿ ಇದ್ದಾಗಲೂ ಆಗಬಹುದಾ ಅನ್ನೋ ವಿಚಾರದಲ್ಲಿ ಒಂದಷ್ಟು ನಿಮ್ಮ. ಹೆಚ್ಚಾಗಿ ನಮಗೇನು ಅಂತಂದ್ರೆ, ಹೀಟ್ ಸ್ಟ್ರೋಕ್ ಸಾಮಾನ್ಯವಾಗಿ ಆಗುವಂಥದ್ದು ನಾವು ಬಿಸಿಲಲ್ಲಿ ಇದ್ದಾಗ. ನಮಗೆ ಶರೀರದ ಮೇಲೆ ಎಷ್ಟರ ಮಟ್ಟಿಗೆ ಬಿಸಿಲಿನ ಪ್ರಖರತೆ ಬೀಳುತ್ತೆ, ಅಥವಾ ಎಷ್ಟು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಶರೀರದ ಮೇಲೆ, ಅದ್ರ ಮೇಲೆ ಈ ಹೀಟ್ ಸ್ಟ್ರೋಕ್ ಫಾರ್ಮ್ ಆಗುತ್ತೆ. ಇದೇನಪ್ಪಾ ಅಂತಂದ್ರೆ, ನಮ್ಮ ಶರೀರ ಒಂದಿಷ್ಟು ಟೆಂಪರೇಚರ್ ತಡೆಯುತ್ತೆ ಅಂತ ಒಂದಿರುತ್ತೆ. ಈಗ ಹೆಚ್ಚಾಗಿ ನಾವು ಈ ಬೆಂಗಳೂರು ಕ್ಲೈಮೇಟ್ ನಲ್ಲಿ ಇರುವಂತವ್ರಾದ್ರೆ ನಮಗೆ ಒಂದು 30ರವರೆಗೆ ಬಂದ್ರೆ ಬಹಳ ಸೆಕೆ ನಮ್ಗದು. ಅದೇ ರಾಯಚೂರು ಆ ಸುತ್ತಮುತ್ತಲಿರೋರಿಗೆ 34, 38, 40 ಎಲ್ಲ ಕಾಮನ್. ಹೀಗಾಗಿ ಏನಾಗುತ್ತೆ, ನಮ್ಮ ಶರೀರ ಬೈ ಚಾನ್ಸ್ ನಾವು ಇವತ್ತು ಇದ್ದಕ್ಕಿದ್ದಾಗೆ ರಾಯಚೂರು ಕಡೆ ಅಥವಾ ಇನ್ನೂ ಉತ್ತರ ಭಾರತದ ಕಡೆ ಹೋಗ್ಬೇಕಾಗಿ ಬಂದ, ನಮ್ಮ ಶರೀರದ ಮೇಲೆ ಉಷ್ಣಾಂಶ ಅನ್ನೋದು ಅಥವಾ ಸೂರ್ಯ ಕಿರಣಗಳು ಅನ್ನೋದು ಜಾಸ್ತಿ ಬಿದ್ದಾಗ ಇದನ್ನ ತಡಿಲಿಕ್ಕೆ ನಮ್ಮ ಶರೀರಕ್ಕೆ ತಾಕತ್ ಇರೋದಿಲ್ಲ. ಇದು ಇನ್ ಜನರಲ್ ಆಗಿ ಎಲ್ಲರಿಗೂ ಸೇರಿದ ಸಮಾಚಾರ. ಅದೇ ನಾವು ಸ್ವಲ್ಪ ಹಿರಿಯ ನಾಗರಿಕರಾಗ್ತಿದ್ದೇವೆ. ಮುಂದ್ ವರ್ಷದಿಂದ ನಾನು 60 ಕಳೀತೀನಿ. ಅದ್ರ ನಂತರ ನಾನು ಕೂಡ ನಿಮ್ ಸಾಲಿಗೆ ಸೇರ್ತೀನಿ. ಏನಾಗುತ್ತೆ ಅಂತಂದ್ರೆ, ಯಾಕೆ ಈ 60ಕ್ಕೆ ಏನು ಡಿವೈಡ್ ಮಾಡ್ತಾ ಇದ್ದೀರಿ? ಏನು 60 ಅಂದ್ರೆ ಏನೊಂದು ನಂಬರ್ ಆತರ ಏನೋ ಒಂದು ಸಡನ್ ಆಗಿ ಯಾಕೆ ಡಿವೈಡ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ನಮ್ಮ ಶರೀರದಲ್ಲಿ ಪ್ರತಿ ದಿವಸ ಸಮ ಬದಲಾವಣೆಗಳು ಆಗ್ತಾ ಇರ್ತವೆ. ಅದಕ್ಕೆ ಮುಂಚೆನೆ ಕಾಲದಲ್ಲಿ ಹೇಳಿದ್ದಾರೆ, ಬಾಲ್ಯ, ಯೌವನ, ಏನೋ ನಡು ವಯಸ್ಸು, ನಂತರ ವೃದ್ಧಾಪ್ಯ. ಈ ವೃದ್ಧಾಪ್ಯ ಅಂತ ಅನ್ನೋದನ್ನ ನಾನು 3 ಭಾಗವಾಗಿ ಡಿವೈಡ್ ಮಾಡ್ತೀನಿ. ಜಿರಿಯಾಟ್ರಿಷನ್ ಆಗಿ ನಾನು 3 ಭಾಗವಾಗಿ ಡಿವೈಡ್ ಮಾಡ್ತೀನಿ. ಯಂಗ್ ಅಡಲ್ಟ್ ಅಥವಾ ಯಂಗ್ ಓಲ್ಡ್ ಮತ್ತೆ ಓಲ್ಡ್. ಇದ್ಯಾಕೆ ಈ ತರ ಡಿಫ್ರೆನ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಶರೀರ ಪ್ರಕೃತಿ 55, 56 ನಂತರ ಸ್ವಲ್ಪವಾಗಿ ಬದಲಾವಣೆ ಆಗುತ್ತೆ. ಆದರೆ 60ರ ನಂತರ ಶರೀರದಲ್ಲಿ ಸಾಕಷ್ಟು ಬದಲಾವಣೆಗಳು ಶುರು ಆಗುತ್ತೆ. ನೀವು ಕೇಳಿರ್ಬೋದು, ಒಂದು ಕನ್ನಡದಲ್ಲಿ ನಾಣ್ಣುಡಿದೇ ಇದೆ, 60 ಅರಳೋ ಮರಳೋ ಅಂತ. ಅದು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, 60ರವರೆಗೂ ನಿಮ್ಮ ಕೆಲವು ಜವಾಬ್ದಾರಿಗಳು ಅದು ಇದು ಎಲ್ಲ ಇದ್ದು ನಿಮ್ಮ ಮೈಂಡ್ ಬ್ಯುಸಿ ಇರುತ್ತೆ. ಆ ನಂತರ ಏನಾಗುತ್ತೆ, ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಬದಲಾವಣೆ ಹೊಂದ್ತಾ ಹೋಗ್ತೀವಿ. ಈಗಿನ ಕಾಲದಲ್ಲಿ ವಿತ್ ನ್ಯೂ ಟೆಕ್ನಾಲಜಿ ಎಲ್ಲ ಇದ್ದುಕೊಂಡು ಇದನ್ನ ನಾವೀಗ ಅದಕ್ಕೆ 3 ಭಾಗವಾಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಏನು
60ರಿಂದ ಹತ್ರ 70ರವರೆಗೂ, 69 ಅಂತಾರೆ ಅದೇನ್ ಬೇಡ, 70 ಅಂತ ನಂಬರ್ ಫುಲ್ ತಗೊಳ್ತೀನಿ, 70ರವರೆಗೂ ಯಂಗ್ ಓಲ್ಡ್. ಅದ್ರ ನಂತರ 70ರಿಂದ 80ರವರೆಗೆ ಅಥವಾ 78ರವರೆಗೆ ಆಕ್ಚುಲಿ ಅದನ್ನ ಓಲ್ಡ್ ಅಂತ ಕರೀತೀವಿ. 78 ಕಳೆದ ನಂತರ ಓಲ್ಡ್ ಅಥವಾ ವೆರಿ ಓಲ್ಡ್ ಅಥವಾ ಸೀನಿಯರ್ ಸಿಟಿಸನ್ಗಿಂತ ಜಾಸ್ತಿ ಅದು, ಈ ಲೆವೆಲ್ಗೆ ತಗೊಳ್ತೀವಿ. ಇವರು ಗೌರ್ಮೆಂಟ್ನವ್ರು ಸೀನಿಯರ್ ಸಿಟಿಸನ್ ಮಾಡಿರೋದು ನಿಮ್ಮನ್ನು ರಿಟೈರ್ ಮಾಡಿದೀವಿ ಸುಮ್ಮನೆ ಯಾಕೆ ಅಂತ ಹೇಳೋ ರೀಸನ್ಗೆ ಅದನ್ನ ಸೀನಿಯರ್ ಸಿಟಿಸನ್ 60 ಇಟ್ಕೊಂಡಿದ್ದಾರೆ. ಅದರ್ವೈಸ್ ನಿಜವಾಗ್ಲೂ ವರ್ಕ್ ಮಾಡ್ತಿರುವಂತಹದ್ದು ಆಕ್ಟಿವ್ ಇರುವಂತ ಪರ್ಸನ್ಸ್ಗಳು 70ರ ತನಕ ಆರಾಮಾಗಿ ವರ್ಕ್ ಮಾಡ್ತಾರೆ. 80ರವರೆಗೆ ವರ್ಕ್ ಮಾಡಿದ್ರು ಸಂಶಯ ಅಂತೂ ಪಡುವಂಥದ್ದಿಲ್ಲ. ಸೀನಿಯರ್ ಡಾಕ್ಟರ್ ಒಬ್ರು ಇದ್ದಾರೆ, ಅವ್ರಿಗೆ 84 ವರ್ಷ, ಇವತ್ತಿಗೂ ಕ್ಲಿನಿಕ್ ಬರ್ತಾರೆ, ಪೇಷಂಟ್ ನೋಡ್ತಾರೆ, ಫಸ್ಟ್ ಕ್ಲಾಸ್ ಆಗಿ ಮಾತಾಡ್ತಾರೆ, ಕಿವಿಗೆ ಯಾವ ಶ್ರವಣ ಇನ್ಸ್ಟ್ರೂಮೆಂಟ್ಗಳನ್ನ ಉಪಯೋಗಿಸ್ಕೊಳ್ಳೋದಿಲ್ಲ, ಅವ್ರಿಗೆ ಹೇಳಿದ್ದನ್ನು ಕೇಳಿಸ್ಕೊಂಡು ಬರೀತಾರೆ. ಅದು ಅವ್ರ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದು ಬಂದು ನಮ್ಮ ಶರೀರದಲ್ಲಿ ಆಗುವಂತ ಬದಲಾವಣೆಗಳಿಗೆ ಸಂಬಂಧಪಟ್ಟಿತ್ತು. ಈ ಬದಲಾವಣೆಗಳಿಗೂ ತಾಪಮಾನಕ್ಕೂ ಅಥವಾ ನಮ್ಮ ಸಮ್ಮರ್ಗೂ ಏನು ಕನೆಕ್ಷನ್ ಅಂತ ಕೇಳಿದ್ರೆ, ಯೂಶುವಲ್ ಆಗಿ ಶರೀರದಲ್ಲಿ ಹೇಗೆ ಎಲ್ಲಾ ಬದಲಾವಣೆಗಳಾಗುತ್ತೋ ಫಿಸಿಯಾಲಜಿಕಲ್ ಬದಲಾವಣೆಗಳು ಕೂಡ ಆಗ್ತಾ ಇರ್ತವೆ. ಈ ಫಿಸಿಯಾಲಜಿಕಲ್ ಬದಲಾವಣೆಗಳು ಅಂದ್ರೆ ಶರೀರದಲ್ಲಿ ಇರುವಂತಹ ಹಾರ್ಟ್ಗೆ ತನ್ನ ಕೆಪಾಸಿಟಿ ಸ್ವಲ್ಪ ಕಡಿಮೆ ಆಗುತ್ತೆ, ಕಣ್ಣುಗಳಿಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಕಿಡ್ನಿಗಳಿಗೆ ಒಂಚೂರು ಕಡಿಮೆ ಆಗುತ್ತೆ. ಹೀಗೆ ಪ್ರತಿಯೊಂದು ಆರ್ಗನ್ಗಳಲ್ಲೂ ಒಂದು ಚೂರು 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 ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ 60 ವರ್ಷ ಕಳೆದಿರುವವರು ಅನ್ನೋದು ನಾನು 65 ನಂತರ ತಗೊಳ್ತೀನಿ, 60 ತಗೊಳ್ಳಲ್ಲ, 65 ನಂತರದವರು ಸಾಮಾನ್ಯವಾಗಿ ಬಿಸಿಲಲ್ಲಿ ಓಡಾಡೋದು ಕಡಿಮೆ. ನಿಮ್ಮ ಶರೀರ ಮನೆ ಒಳಗಡೆ ಇರುವಂತ ವಾತಾವರಣಕ್ಕೆ ಹೊಂದಿಕೊಂಡಿರುತ್ತೆ ಶರೀರ. ಯಾವಾಗ ನೀವು ಹೊರಗೆ ಹೋಗ್ಬೇಕಾಗಂತ ಪರಿಸ್ಥಿತಿ ಬಂದು ನೀವು ಸನ್ಲೈಟ್ಗೆ ಜಾಸ್ತಿ ಅಂದ್ರೆ ಆ ಸೂರ್ಯನ ಪ್ರಖರತೆ ಜಾಸ್ತಿ ಇರುವಂತದ್ದು, ಆವಾಗ ನಿಮ್ಮ ಶರೀರದಲ್ಲಿ ಬದಲಾವಣೆಗಳು ಶುರು ಆಗುತ್ತೆ. ಏನೇನು ಬದಲಾವಣೆಗಳಾಗುತ್ತೆ? ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ, ಸ್ವೆಟ್ಟಿಂಗ್ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ಬೇಗ ಡಿಹೈಡ್ರೇಷನ್ ಆಗುತ್ತೆ. ಅರ್ಲಿ ಸ್ಟೇಜ್ ಅಲ್ಲಿ ಸನ್ ಸ್ಟ್ರೋಕ್ ಅನ್ನೋದಕ್ಕಿಂತ ಸನ್ ಎಕ್ಸಾಷನ್ ಅಂತ ಕರೀಬಹುದು. ಸೊ ಎಕ್ಸಾಷನ್ ಫಸ್ಟ್ ಸ್ಟೇಜ್ ಅಲ್ಲಿ ಆಗುತ್ತೆ, ಅದೇ ತಡಿಲಿಲ್ಲ ಮತ್ತೇನು ಅದ್ರ ಮೇಲೆ ನಾವು ಇನ್ನೂ ಸೂರ್ಯನ್ ಇದರಲ್ಲಿ ಪ್ರಕರಣದಲ್ಲಿ ಓಡಾಡ್ತಾ ಇದ್ದೀವಿ ಅಂತಂದ್ರೆ ಅದು ಹೀಟ್ ಸ್ಟ್ರೋಕ್ ಬದಲಾವಣೆ ಆಗುತ್ತೆ. ಹೀಟ್ ಸ್ಟ್ರೋಕ್ ಅನ್ನೋದು ಒಂದು ಸಿಂಗಲ್ ವರ್ಡ್ ಏನಲ್ಲ, ಅಥವಾ ಒಂದು ಲೈನ್ಗೆ ದಿಸ್ ಇಸ್ ಹೀಟ್ ಸ್ಟ್ರೋಕ್ ಅಂತ ಏನು ಫಿಕ್ಸ್ಡ್ ಐಡಿಯಾ ಏನು ಇಲ್ಲ. ಒಬ್ಬೊಬ್ಬರ ಶರೀರದಲ್ಲಿ ಒಂದೊಂದು ಬದಲಾವಣೆಗಳಾಗುತ್ತೆ. ಆದ್ರೆ ಇನ್ಕ್ರೀಸ್ಡ್ ಟೆಂಪರೇಚರ್ ಫಸ್ಟ್ ಲೆವೆಲ್, ಆ ನಂತರ ಹೀಟ್ ಎಕ್ಸಾಷನ್, ಆ ನಂತರ ಹೀಟ್ ಸ್ಟ್ರೋಕ್ ಹೋಗುತ್ತೆ. ಸೊ ಒಂದು ಮಟ್ಟಿಗೆ ಅರ್ಥ ಆಯ್ತು ಅನ್ಕೋತೀನಿ. ಏನಾದ್ರು ಡೌಟ್ ಇದ್ರೆ ಈಗೀಗಲೇ ಕೇಳ್ಕೊಳ್ಳಿ, ಪರವಾಗಿಲ್ಲ. ಏನಾದ್ರು ಇಲ್ಲ ಅಂತಂದ್ರೆ ಕೊನೆಯಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ರಂಗನಾಥ್ ಅವರೇ, ಹೇಗಿದ್ರು ಕೊನೆಯಲ್ಲಿ ಎಲ್ಲರಿಗೂ ಮಾತಾಡುವ ಅವಕಾಶ ಇರುತ್ತೆ. ದಯವಿಟ್ಟು ಏನಾದ್ರು ಇದ್ರೆ ಡೌಟ್ಸ್ ಇದ್ರೆ ನೋಟ್ ಮಾಡ್ಕೊಳ್ಳಿ, ಕೊನೆಯಲ್ಲಿ ಮಾತಾಡೋಣ. ಡಾಕ್ಟ್ರೆ, ಈಗ ಮನೆಯಲ್ಲಿ ಇದ್ದಿದ್ದು ವಾತಾವರಣ ಹೊಂದ್ಕೊಳ್ಳೋದು, ನೀವು ಹೇಳ್ದಂಗೆ ಸೀನಿಯರ್ ಸಿಟಿಸನ್ಸ್ ನಾರ್ಮಲಿ ಮನೇಲೇ ಇರ್ತಾರೆ ಅಂತ ಹೇಳಿದ್ರಿ. ಆದ್ರೆ ಅನಿವಾರ್ಯ ಕಾರಣಗಳಿಗೆ ಕೆಲವು ಸಲ ಆಚೆ ಕಡೆ ಹೋಗ್ಬೇಕಾಗುತ್ತೆ, ಯಾವುದೇ ಕಾಯಿದೆ ಇರಲಿ, ಸೋಷಿಯಲ್ ಇರ್ಬೋದು ಅಥವಾ ಕಮಿಟ್ಮೆಂಟ್ ಇರ್ಬೋದು, ಏನಾದ್ರು. ಅವಾಗ ಏನು ಮುನ್ನೆಚ್ಚರಿಕೆ ತಗೊಂಡ್ರೆ ಇಟ್ ಇಸ್ ಸೇಫ್ ಅಂತ ಅಂದ್ರೆ? ಇದರಲ್ಲಿ ನಾನು ಒಂದು ಫಿಸಿಯೋಲಾಜಿಕಲ್ ಬಗ್ಗೆ ಮಾತಾಡ್ತೀನಿ, ಒಂದು ನಿಮ್ಮ ಉಡುಪುಗಳು ಮತ್ತು ನಿಮ್ಮ ವಾತಾವರಣಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತೀನಿ. 2-3 ಭಾಗದಲ್ಲಿ ಮಾತಾಡ್ತೀನಿ. ಮೊದಲನೇದು ಏನಂತ ಹೇಳಿದ್ರೆ, ಆದಷ್ಟು ಬೆಳಿಗ್ಗೆ 11 ಗಂಟೆ ಒಳಗೆ ಆ ಪ್ರಖರತೆ, ಸೂರ್ಯನ ಕಿರಣದ ಪ್ರಖರತೆ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನೀವು ಟ್ರಾವೆಲ್ ಮಾಡಿ ಎಲ್ಲಿಗೆ ಬೇಕಾದ್ರೂ ಹೋಗಿ. ಆದರೆ 11-11:30 ಗಂಟೆ ಲೆಕ್ಕಕ್ಕಲ್ಲ ನಾನು ಹೇಳ್ತಿರೋ ಪ್ರಖರತೆ ಆಫ್ ದಿ ಬಿಸಿಲು. 11-11:30 ನಂತರ 3:30-4 ಗಂಟೆ ಒಳಗೆ ದಯವಿಟ್ಟು ಹೊರಗಡೆ ಓಡಾಡೋದನ್ನ ಕಡಿಮೆ ಮಾಡಿ. ಇದರಿಂದ ಏನಾಗುತ್ತೆ, ಸೂರ್ಯ ಕಿರಣದ ಪ್ರಖರತೆ ನಮ್ಮ ಶರೀರದ ಮೇಲೆ ಬೀಳುವುದು ಕಡಿಮೆ ಆಗುತ್ತೆ. ನಂತರ 4 ಗಂಟೆ ನಂತರ ಮತ್ತೆ ಪುನಃ ಹೊರಗೆ ಓಡಾಡಬಹುದು. ಈಗ ನೀವು ಕೆಲವು ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು, ನಾನು ತಲುಪಬೇಕಾಗಿದ್ದು 11 ಗಂಟೆ ನಂತರನೇ. ಆ ತರ ಎಕ್ಸೆಪ್ಷನಲ್ ಕೇಸಸ್ಗಳಲ್ಲಿ ಆದಷ್ಟು ಕ್ಯಾಬ್, ಯಾವ್ದಾದ್ರು AC ಕ್ಯಾಬ್ ಕನೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಸೇಫ್ ಆಗಿ ಆ ಸ್ಥಳನ ತಲುಪ್ಕೊಳ್ಳಿ. ಯಾವ್ದಾದ್ರು ಕಡೆ ಇರಿ, ಬಿಸಿಲಿಗೆ ಡೈರೆಕ್ಟ್ ಆಗಿ. ಆಡಿಯೋ ಪ್ರಾಬ್ಲಮ್ ಡಾಕ್ಟ್ರೆ, ನಿಮ್ಮ ಆಡಿಯೋ ಪ್ರಾಬ್ಲಮ್ ಆಯ್ತು.
ದಯವಿಟ್ಟು ಎಲ್ಲರೂ ಒಂದ್ಸತಿ ಹೇಳಿ ಕಾಣಿಸ್ತಾ ಇದೀನ ಅಂತ. ಆ, ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇದ್ದೀರಾ ಡಾಕ್ಟ್ರೆ? ನೀವು ಕಾಣಿಸ್ತಾ ಇದ್ದೀರಾ? ಎಲ್ಲಿ ತನಕ ಕಾಣಿಸ್ತಾ ಇದ್ದೀರಾ? ನಿಮ್ಮ ವಾಯ್ಸ್ ಎಲ್ಲಿ ತನಕ ಕೇಳಿಸ್ತು ನಮ್ಗೆ ಅಂತಂದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ಕ್ಯಾಬ್, AC ಅಷ್ಟು ಮಾತ್ರ ಕ್ಲಾರಿಟಿ ಇದೆ. ಓಕೆ ಓಕೆ, ಸಾಧ್ಯವಾದ ಮಟ್ಟಿಗೆ ಒಂದು ಕ್ಯಾಬ್ ಅಲ್ಲಿ ಟ್ರಾವೆಲ್ ಮಾಡಿ. ಸೊ AC ಇರುವಂತ ಕ್ಯಾಬ್ ಅಲ್ಲಿ ಟ್ರಾವೆಲ್ ಮಾಡಿ. ಆವಾಗ ನಿಮ್ಮ ಶರೀರದ ಮೇಲೆ ಜಾಸ್ತಿ ಉಷ್ಣಾಂಶದ ಒತ್ತಡ ಇರೋದಿಲ್ಲ. ಆ ನಂತರ ನೀವು ಎಲ್ಲಿ ತಲುಪ್ತಿರೋ ಅದು ಸೂರ್ಯ ಇರುವಂತ ಸ್ಥಳ ಆಗಿರೋದ್ರಿಂದ ಸೂರ್ಯನ ಕಿರಣ ಡೈರೆಕ್ಟ್ ಪ್ರಕೃತಿ ಇರೋದಿಲ್ಲ. ಯಾವಾಗ ಅದರ ಸೂರ್ಯ ಕಿರಣಗಳು ಜೋರಾಗಿ ಶರೀರದ ಮೇಲೆ ಬೀಳೋದಿಲ್ಲ, ಆವಾಗ ಅದರ ಎಫೆಕ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಏನಿರೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಇದು ಒಂದು ಪಾರ್ಟ್. ಎರಡನೇದು, ನಾವು ನೀವು ನೋಡಿರ್ಬೋದು, ಈ ಕೇರಳದವರು ಸಿಂಪಲ್ ಆಗಿ ಬಿಸಿಲು ಬಂದ್ರು ಮಳೆ ಬಂದ್ರು ಛತ್ರಿ ಹಿಡಿಕಂತ. ಛತ್ರಿ ಹಿಡಿದ್ರೆ ಕಪ್ಪು ಕೊಡೆಗಳು ಆ ಹೀಟ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಒಳಗಡೆಗೆ ಆ ಹೀಟ್ ನ ತಲುಪಿಸೋದಿಲ್ಲ. ಹಾಗಾಗಿ ನಾವು ಛತ್ರಿ ಹಿಡ್ಕೊಂಡು, ಅದೇ ಕೊಡೆ ಹಿಡ್ಕೊಂಡು ಅಂತ ನಾವು ಕರಿತೀವಿ ಸೋತ್ಕೊಳ್ಳೋದ್ ಕಡೆ, ಕೊಡೆ ಹಿಡ್ಕೊಂಡು ಓಡಾಡೋದ್ರಿಂದ ನಮ್ಮ ಶರೀರದ ಮೇಲೆ ಅದರ ತಾಪ ಅಷ್ಟು ತಲುಪೋದಿಲ್ಲ. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ಸ್ ಅಂತಂದ್ರೆ, ನೀವು ಮಿಡ್ಲ್ ಈಸ್ಟ್ ಅಲ್ಲಿ ನೋಡಿ ಎಲ್ಲರೂ ಕಪ್ಪು ಬಟ್ಟೆಗಳು ಧರಿಸ್ತಾರೆ. ಮುಖ್ಯ ಕಾರಣ ಏನಂದ್ರೆ ಹೀಟ್ ನ ಅಬ್ಸಾರ್ಬ್ ಮಾಡಿ ಒಳಗಡೆ ತಲುಪಿಸೋದಿಲ್ಲ. ಸೊ ಆ ರೀತಿ ನಾವು ಸ್ವಲ್ಪ ಲೂಸ್ ಆಗಿರುವಂತ ಅಂಗಿಗಳು, ಅಂದ್ರೆ ನಮ್ಮ ಶರೀರ 42 ಸೈಜ್, ನಂದು ಅಂದ್ರೆ 44 ಸೈಜ್ 43 ಸೈಜ್ ಒಂದು ಶರ್ಟ್ ಪ್ಯಾಂಟ್ಗಳು ಸ್ವಲ್ಪ ದೊಗಳೆ ಆಗಿದ್ರು ಚಿಂತೆ ಇಲ್ಲ. ಜನ ಏನ್ ಅನ್ಕೊಂಡ್ರೆ ನಮ್ಗೆ ಏನಾಗ್ಬೇಕು, ನಾವು ಶರೀರವಾಗಿ ಫಿಟ್ ಆಗಿದ್ರೆ ಸಾಕು. ಅದು ಒಂದು. ನಂತರ ಇನ್ನೊಂದು ಏನಂತ ಹೇಳ್ತೀನಿ ಅಂದ್ರೆ, ತಲೆಗೆ ಒಂದು ಟೋಪಿನೋ ಅಥವಾ ಒಂದು ಲೂಸ್ ಆಗಿರುವಂತ ಒಂದು ಕ್ಯಾಪ್ ತರದ್ದು ಏನೋ ಒಂದು ಧರಿಸ್ಕೊಳ್ಳೋದು. ಅದರಿಂದ ಕೂಡ ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳೋದಿಲ್ಲ. ಅದರ ನಂತರ ನಾನು ಇನ್ನೊಂದು ಏನ್ ಹೇಳ್ತೀನಿ, ಕೊಡೆ ಈಸ್ ಬೆಸ್ಟ್ ಅಂತಂದ್ರೆ ಕೊಡೆ. ಛತ್ರಿ ಕೈಲಿ ಹಿಡ್ಕೊಂಡು ಹೋಗಿ ಆ ಸ್ಥಳ ತಲುಪಿ ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಳ್ಳಿ, ನಂತರ ವಾಪಸ್ ವಿತ್ ಕೊಡೆಯಲ್ಲಿ ಬನ್ನಿ. ಇದು ಸೇಫ್ಟಿ ಮೆಷರ್ಸ್. ಇದು ಹೀಟ್ ಸ್ಟ್ರೋಕ್ ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್. ಓಕೆ ರಂಗನಾಥ್ ಸರ್. ಓಕೆ, ಸೊ ನೀವೇನ್ ಹೇಳ್ತೀರಾ ಅಂದ್ರೆ, ಆದಷ್ಟು ಮಟ್ಟಿಗೂ ತಂಪು ಬಿಸಿಲಿರುವ ಸಮಯದಲ್ಲಿ ನಿಮ್ಮ ಗುರಿಯನ್ನು ಮುಟ್ಕೊಳ್ಳಿ, ಮತ್ತೆ ವಾಪಸ್ ಬರುವಾಗ ತಂಪು ಸಮಯದಲ್ಲಿ ಬನ್ನಿ. ಅಕಸ್ಮಾತ್ ಆಗಿ ಆಚೆ ಕಡೆನೆ ಇರಲೇಬೇಕಾದ್ರೆ ನೆರಳಲ್ಲಿರಿ ಅಷ್ಟೇ. ವಿತ್ ಆಲ್ ದಿಸ್, ಸನ್ ಸ್ಟ್ರೋಕ್ ನಿಂದ ನಾವು ಪೀಡಿತರಾದ್ವಿ ಅಂತಾನೆ ಇಟ್ಕೊಳ್ಳೋಣ. ಅಂದ್ರೆ ನಮ್ಗೆ ಸನ್ ಸ್ಟ್ರೋಕ್ ಆಯ್ತು ಅಂತ ಇಟ್ಕೊಳ್ಳೋಣ. ಐ ಥಿಂಕ್ ಸನ್ ಸ್ಟ್ರೋಕ್ ನಲ್ಲಿ ಜ್ಞಾನ ಎಲ್ಲ ತಪ್ಪೋದು ಆ ತರ ಎಲ್ಲ ಇರುತ್ತಾ? ಸನ್ ಸ್ಟ್ರೋಕ್ ಎಕ್ಸ್ಟ್ರೀಮ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸನ್ ಸ್ಟ್ರೋಕ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ದಂಗೆ, ಫಸ್ಟ್ ಉಷ್ಣಾಂಶತೆ ಶರೀರದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗೋದು. ಉಷ್ಣಾಂಶತೆ ಇನ್ಕ್ರೀಸ್ ಆದ ಹಾಗೆ ನಿಮ್ಗೆ ತುಂಬಾ ಸಿಂಪಲ್ ಅಂತಂದ್ರೆ, ಜ್ವರ ಬಂದ್ರೆ ಹೇಗೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಅದೇ ಮೆಥಡ್ ಇದು ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ನಾವು 104 ಅಂದ್ರೇನೆ ಬೈಕೊಳಕ್ ಶುರು ಮಾಡ್ತೀವಿ, ಇಷ್ಟೊಂದು ಟೆಂಪರೇಚರ್ ಬಂದಿದೆ ಅಂತ. ಹೌದಲ್ಲ? ಇಲ್ಲಿ ಶರೀರದ ಮೇಲೆ ಯಾವಾಗ ಉಷ್ಣತೆ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಆಗೋದು ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಸೊ ಈಗ ಆಗಲೇ ಹಾರ್ಟ್ ಸಂಬಂಧಪಟ್ಟಂಗೆ, BP ಸಂಬಂಧಪಟ್ಟ ಹಾಗೆ ಶರೀರದಲ್ಲಿ ಈಗಾಗಲೇ ತೊಂದರೆಗಳು ಇರುವಂತವರು ಇನ್ನೂ ಜಾಸ್ತಿ ಒತ್ತಡಕ್ಕೆ ಒಳಗಾಗ್ತಾರೆ. ಒತ್ತಡ ಜಾಸ್ತಿ ಆದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ನಂತರ ನಿಮಗೆ ಗೊತ್ತು, ಹೀಟ್ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ, ಸರ್ಕ್ಯುಲೇಷನ್ ಸಾಕಷ್ಟು ನೀರಿನ ಅಂಶ ಇರೋದಿಲ್ಲ, ಹೈಡ್ರೇಷನ್ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಎಕ್ಸಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೀವಿ. ಸ್ಲೋ ಆಗಿ ನಾವು ಕಾನ್ಶಿಯಸ್ ಲೆವೆಲ್ ಕಳ್ಕೊಂತ ಬರ್ತೀವಿ. ಅನ್ಕಾನ್ಶಿಯಸ್ ಕೂಡ ಆಗಕ್ಕೆ ಚಾನ್ಸಸ್ ಇದೆ. ತುಂಬಾ ಎಕ್ಸ್ಟ್ರೀಮ್ಗೆ ಹೋದರೆ ಡೆತ್ ಕೂಡ ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಹಾಗೇ ಆಗುತ್ತೆ ಅಂತ ನಾನು ಯಾವತ್ತೂ ಹೇಳಲ್ಲ. ಕಾರಣ ಅಂತಂದ್ರೆ, ಶರೀರ ಅನ್ನೋದು ಒಂದು ವಿಸ್ಮಯವಾದಂತ ಒಂದು ಸ್ಪೆಷಲ್ ಕಂಪ್ಯೂಟರ್. ಅದು 10 ಜನಕ್ಕೆ ಒಂದೇ ತರ 10 ಗ್ರಾಮ್ ಊಟ ಹಾಕಿದ್ರೆ ಒಬ್ರು ದಪ್ಪ ಆಗ್ತಾರೆ, ಒಬ್ಬ ಸಣ್ಣನೇ ಉಳ್ಕೊಂತಾರೆ. ನಾವು ಒಂದೇ ತರ ಊಟ ಹಾಕಿರ್ತೀವಿ. ಹಾಗೆ ಸನ್ ಸ್ಟ್ರೋಕ್, ಸೂರ್ಯನ ಪ್ರಖರತೆ ನಮ್ಮ ಮೈ ಮೇಲೆ ಒಂದೇ ತರ ಇದ್ರೇನು, ನಮ್ಮ ತಡ್ಕೊಳ್ಳೋ ಶಕ್ತಿ, ನಮ್ಮ ಆಕ್ಟಿವಿಟೀಸ್ ಮೇಲೆ ಅದು ವಿವಿಧ ಹಂತದಲ್ಲಿ ಇರುತ್ತೆ. ಹಾಗಾಗಿ ಮೊದಲನೇದು ನಾವು ಆ ಸನ್ ಸ್ಟ್ರೋಕ್ಗೆ ಒಳಗಾಗದಂಗೆ ತಡ್ಕೊಳ್ಳೋದು. ಎರಡನೇದು, ಅಕಸ್ಮಾತ್ ಆದರೆ ಆದಷ್ಟು ಬೇಗ ತಂಪಿನ ಸ್ಥಳಕ್ಕೆ ಹೋಗಿ ತಲುಪೋದು. ಸ್ಲೋ ಆಗಿ ರಿವರ್ಸಲ್ ಮಾಡ್ಕೊಂತ ಬರೋದು, ನಮ್ಮ ಶರೀರದ ಮಾಮೂಲಿ ಸ್ಥಿತಿಗೆ ತರಿಸ್ಕೊಳ್ಳೋದು. ಇದರಲ್ಲಿ ಈಗಾಗಲೇ ಡ್ಯಾಮೇಜ್ ಆಗಿದ್ದರೆ ಸಾಕಷ್ಟು ಮಟ್ಟಿಗೆ ರಿವರ್ಸಲ್ ಆಗತ್ತೆ, ಪೂರ್ತಿ ರಿವರ್ಸಲ್ ಆಗೋದಿಲ್ಲ. ಇದು ಒಂದು. ಎರಡನೇ ಪಾರ್ಟ್ ಅಲ್ಲಿ
ನಾವ್ ಇನ್ನೇನು ಆವಾಗಲೇ ನೀವು ಕೇಳಿದ್ರೆ ಏನೇನ್ ಕೇರ್ ತಗೊಂಡ್ರೆ ಒಳ್ಳೇದು ಅಂತ. ಆದಷ್ಟು ತಂಪು ಪಾನೀಯಗಳಂದ್ರೆ ನಾವೇನು ಏರಿಯೇಟೆಡ್ ಡ್ರಿಂಕ್ಸ್ ಕುಡಿಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ತಣ್ಣಗಿರುವಂತಹ ನೀರಿನ ಪದಾರ್ಥಗಳು, ಎಳನೀರು ಇರಬಹುದು, ಸೌತೆಕಾಯಿ ಇರಬಹುದು, ಅಥವಾ ನೀವು ಏನ್ ಹೇಳ್ತೀವಿ ಲಿಂಬೆಹಣ್ಣಿನ ಶರಬತ್ಗಳು ಮಾಡಿಟ್ಕೋಬಹುದು. ಈಗ ಈ ಸೌತ್ ಕೆನರಾ ಮತ್ತೆ ನಾರ್ತ್ ಕರ್ನಾಟಕದ ಕಡೆಯಲ್ಲೆಲ್ಲ ನಾರ್ತ್ ಕೆನರಾ ಕಡೆ ಕುಣಾರ್ ಪುಳಿ ಅಂತ ಸಿಗುತ್ತೆ, ಕೋಕಮ್ ಅಂತ ಕರಿತೀವಿ ನಾವು. ಕೋಕಮ್ ಅದರ ಜ್ಯೂಸ್ ಮಾಡಿ ಕುಡಿಯೋದು, ಈ ತರದ್ದು ಕೆಲವು ಜ್ಯೂಸ್ಗಳನ್ನ ಅಥವಾ ಹಣ್ಣಿನ ರಸಗಳನ್ನ ಸೇವಿಸೋದು ತುಂಬಾ ಒಳ್ಳೆಯದು. ಉದ್ದೇಶ ಇಷ್ಟೇ, ಶರೀರದಲ್ಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಹಾಗಾದ್ರೆ ನಮಗೂ ಈ ವ್ಯತ್ಯಾಸಗಳನ್ನ ಕಂಡಾಗ ನೀವು ಹೇಳಿದಂಗೆ ಬೇರೆಯವರದಲ್ಲಿ ಗುರುತಿಸಿದಾಗ ಸಹಾಯ ಮಾಡೋದು ಒಂದು, ನಮ್ಗೆ ಸ್ವಾರೈಕೆ ಅಂತಂದಾಗ ನಮ್ಮಲ್ಲಿ ಏನಾರ ವ್ಯತ್ಯಾಸ ಕಂಡ್ರೆ ನೀವು ಹೇಳ್ದಂಗೆ ತಕ್ಷಣ ನೆರಳಿಗೆ ಹೋಗೋದು, ಒಂದಷ್ಟು ತಂಪು ಪಾನೀಯ ಕುಡಿಯೋದು, ರೆಸ್ಟ್ ತಗೊಳ್ಳೋದು. ಸರಿ ಡಾಕ್ಟರ್, ನೆಕ್ಸ್ಟ್ ಪಾರ್ಟ್ ನನಗೆ ಅನ್ಸುತ್ತೆ ಅಂದ್ರೆ ಈ ಶಕೆ ಅಂತಂದ್ರೆ ಮೈ ಬೆವರೋದು. ಈ ಮೈ ಬೆವರೋದು ಇದೆಯಲ್ಲ, ಬಹಳಷ್ಟು ಜನಕ್ಕೆ ನಾನು ನೋಡ್ತೀನಿ ತುಂಬಾ ಕಿರಿಕಿರಿ ಮಾಡ್ಕೊಳ್ತಾರೆ ಅವರು. ಎಷ್ಟು ಕಿರಿಕಿರಿ ಆಗುತ್ತೆ ಅಂದ್ರೆ ನನ್ಗೊಂದ್ಸುತ್ತೆ, ಅಯ್ಯೋ ನನ್ನ ಮೈ ನನಗೆ ತಾಕಿದ್ರೆ ಬೇಜಾರಾಗ್ತಿರುತ್ತೆ, ಆ ತರ ಇರುತ್ತೆ. ಅದರೊಳಗೂ ರಾತ್ರಿ ನಿದ್ದೆ ಬರ್ದೇ ಇರೋ ಇದು ಎರಡು ಸೇರ್ಬಿಟ್ರಂತೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಇಂಥ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಪರಿಸರನಂತೂ ಬದಲಾಯಿಸಕ್ಕೆ ನಮ್ಮ ಕೈಲಾಗಲ್ಲ, ಮನಸ್ಸನ್ನ ಹೇಗೆ ಚೇಂಜ್ ಮಾಡ್ಕೊಳ್ಬೇಕು? ಏನಾದ್ರು ಸಜೆಷನ್? ಇದಕ್ಕೆ ನಾನು ಫಸ್ಟ್ ಏನ್ ಹೇಳ್ತೀನಿ ಅಂತಂದ್ರೆ, ಸಂಜೆ ಹೊತ್ತಿನಲ್ಲಿ ನೀವು ಮಲಗ್ಲಿಕ್ಕೆ ಹೋಗೋಕ್ ಮುಂಚೆ ಉಗುರ ಬೆಚ್ಚಗಿನ ನೀರು ಅಥವಾ ನಾರ್ಮಲ್ ನೀರು ಇದರಲ್ಲಿ ಒಂದ್ಸರಿ ಸ್ನಾನ ಮಾಡ್ಕೊಳ್ಳಿ, ಶರೀರ ತಂಪಾಗತ್ತೆ. ರಾತ್ರಿ ತುಂಬಾ ಸ್ಪೈಸಿ ಆಗಿರುವಂತ ಊಟಗಳು ಬೇಡ. ಆದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್ ಇರುವಂತ ಕಾಂಬಿನೇಷನ್ ಊಟಗಳು, ನಂತರ ಈ ದಾಲ್ ಟೈಪ್ ಆಫ್ ಊಟ. ಅದಕ್ಕೆ ನಾನು ಏನ್ ಹೇಳ್ತೀನಿ, ನನ್ನ ಊಟದ ವಿಚಾರಗಳೇ ಅದು ಆಕ್ಚುಲಿ ನಂದೊಂದು ಡಿಗ್ರಿ, ಅದು ಊಟದ ವಿಚಾರಗಳಲ್ಲಿ ಕೂಡ ನಾನು ಸ್ವಲ್ಪ ಪಥ್ಯಗಳನ್ನ ಹೇಳ್ತೀನಿ. ಪಥ್ಯ ಅಂದ್ರೆ ನೀವು ತಿನ್ಬೇಡಿ ಅಂತಲ್ಲ ನಾನು ಹೇಳೋದು, ನಿಮ್ಮ ತಟ್ಟೆಯಲ್ಲಿ ಕಡೇ ಪಕ್ಷ ಕಾಲಾಂಶ ಫೈಬರ್ ಕಂಟೆಂಟ್ ಇರುವಂತ ಸಲಾಡ್ಗಳು ಇರಬೇಕು. ಇದು ಏನ್ ಮಾಡುತ್ತೆ, ಶರೀರಕ್ಕೆ ನೀರಿನಂಶ ಸಪ್ಲೈನೂ ಮಾಡುತ್ತೆ, ಶರೀರಕ್ಕೆ ಫೈಬರ್ ಅಂಶನೂ ಸಪ್ಲೈ ಮಾಡುತ್ತೆ. ಇವೆರಡೂ ತಗೊಳ್ಳೋದ್ರಿಂದ ನಿಮ್ಮ ಊಟದಲ್ಲಿ ಇರುವಂತ ಗ್ಲೂಕೋಸ್ ಲೆವೆಲ್ ತಕ್ಷಣಕ್ಕೆ ಇನ್ಕ್ರೀಸ್ ಆಗೋದಿಲ್ಲ, ಬ್ಲಡ್ಗೆ ಇನ್ಕ್ರೀಸ್ ಆಗುವಷ್ಟು ಗ್ಲೂಕೋಸ್ ಸಪ್ಲೈ ಆಗೋದಿಲ್ಲ. ನಿಧಾನವಾಗಿ ಹಂತ ಹಂತವಾಗಿ ಫೈಬರ್ ಇರೋದ್ರಿಂದ ನಿಧಾನಕ್ಕೆ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಗ್ಲೂಕೋಸ್ ಸರ್ಜ್ ಅಂತ ಏನ್ ಕರಿತೀವಿ ಇರೋದಿಲ್ಲ. ಜೊತೆಲಿ ನೀರಿನಂಶ ಸಾಕಷ್ಟು ಅಪ್ಲಿಕೇಶನ್ ಆಗ್ತಾ ಇರೋದ್ರಿಂದ ನಿಮ್ಮ ಶರೀರ ತಕ್ಷಣಕ್ಕೆ ಎಕ್ಸಾಸ್ಟ್ ಆಗೋದಿಲ್ಲ. ತುಂಬಾ ಸಿಂಪಲ್ ಆಗಿ ಕೇಳಿರ್ತೀರ ನೀವು, ನಮ್ಮ ಹಿರಿಯರೆಲ್ಲ ಹೇಳೋದ್ರಲ್ಲಿ ಸ್ನಾನ ಮಾಡ್ಕೊಂಡು ಹಂಗೆ ಹೊರಗೆ ಹೋಗ್ಬೇಡ, ನೀರು ಕುಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಟ್ ಲೀಸ್ಟ್ ನೀರಾದ್ರೂ ಕುಡಿ ಅನ್ನೋದು ಒಂದು ವಾಡಿಕೆ. ಆಕ್ಚುಲಿ ಸೈಂಟಿಫಿಕ್ ರೀಸನ್ ಏನಂತಂದ್ರೆ, ನೀವು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದಾಗ ಶರೀರದ ಬೆವರ ಇರುವಂತ ಓಪನ್ಸ್ ಇರುತ್ತೆ, ಪೋರ್ಸ್, ಅದು ಓಪನ್ ಆಗಿ ಶರೀರದ ಸ್ವೆಟ್ ಹೊರಗಡೆ ಹೋಗುತ್ತೆ, ಶರೀರದ ಒಳಗಡೆ ನೀರಿನಂಶ ಕಡಿಮೆ ಆಗುತ್ತೆ. ಅದನ್ನ ಕಾಂಪನ್ಸೇಟ್ ಮಾಡದೆ ಹೊರಗೆ ಹೋಗ್ಬೇಡ, ಪುನಃ ಬಿಸ್ಲಿಗೆ ಬಂದ್ರೆ ಪುನಃ ಎಕ್ಸಾಸ್ಟ್ ಆಗ್ತೀಯಾ. ಹೀಗಾಗಿ ನಿನಗೆ ಇನ್ಕ್ರೀಸ್ಡ್ ಸ್ವೆಟ್ಟಿಂಗ್ ಆಗೋದ್ರಿಂದ ಶರೀರದ ಮೇಲೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿದ್ರೆ ಈ ಸ್ಕೂಲ್ ಮಕ್ಕಳೆಲ್ಲ ನೋಡಿ, ಬ್ಯಾಗ್ ಹಾಕೊಂಡ್ ಬರ್ತಾರೆ, ಇಲ್ಲೆಲ್ಲ ಬೆಳ್ಳಗೆ ಕರೆ ಆಗಿರುತ್ತೆ. ಕಾರಣ ಇಷ್ಟೇ, ನಿಮ್ಮ ಶರೀರದಲ್ಲಿ ಲವಣಾಂಶಗಳು ಕಡಿಮೆ ಆಗುತ್ತೆ. ಈಗ ನೀವು ಕೇಳಿದ್ರಲ್ಲ ಇರಿಟೇಟ್ ಆಗ್ತೀವಿ ಅಂತ, ಇರಿಟೇಟ್ ಆಗೋದಕ್ಕೆ ಕಾರಣ ಶರೀರದಲ್ಲಿರುವಂತ ಲವಣಾಂಶಗಳು ಕಡಿಮೆ ಆಗುತ್ತೆ. ಹಾಗಾಗಿ ಆ ಸ್ವೆಟ್ ಅನ್ನೋದು ಒಂಥರ ಜಿಗಿಟ್ ತರ ಇರುತ್ತೆ, ಒಂಥರ ಶರೀರದಲ್ಲಿ ಒಂಥರ ಅದು ಇದಾಗಿರುತ್ತೆ. ಜೊತೆಲಿ ಆ ಬಟ್ಟೆ ಉಜ್ಜಿಕೊಳ್ಳೋದ್ರಿಂದ ಸ್ವಲ್ಪ ಕೆರೆತ ಕೂಡ ಬರುತ್ತೆ. ನಮಗೆ ಎಕ್ಸಾಷನ್ ಆಗಿರೋದ್ರಿಂದ ಬ್ರೈನ್ ಫಂಕ್ಷನಿಂಗ್ ಡ್ರಾಪ್ ಆಗಕ್ಕೆ ಶುರು ಆಗುತ್ತೆ. ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ವಾಟರ್ ಡಿಪ್ಲಿಷನ್, ಮತ್ತೆ ಬ್ರೈನಿಗೆ ಸಾಕಷ್ಟು ಗ್ಲೂಕೋಸ್ ಸಪ್ಲೈ ಆಗೋದಿಲ್ಲ. ಹೀಗಾಗಿ ನಾವು ಇರಿಟೇಟ್ ಆಗ್ತೀವಿ. ಸ್ಪೆಷಲಿ ಎಲ್ಡರ್ಲಿ ಕೇಸಸ್ ಅಲ್ಲಿ ಇದು ಜಾಸ್ತಿ. ಅದಕ್ಕೆ ಸೊಲ್ಯೂಷನ್ ನೀವು ಮೊದಲೇ ಹೇಳ್ದಂಗೆ ಸಾಕಷ್ಟು ಮೈಯೊಳಗೆ ನೀರು ಇಟ್ಕೊಳ್ಳೋದು, ನೀರು ಕುಡ್ಕೊಂಡು ಒಂದು ಮಂತ್ರ ಆದಂಗಿದೆ ಇದು. ದಯವಿಟ್ಟು ಇನ್ನೊಂದು ಸ್ಪೆಷಲ್ ಕೇರ್, ಏರಿಯೇಟೆಡ್ ಡ್ರಿಂಕ್ಸ್ ತಗೋಬೇಡಿ. ಅದು ಟೆಂಪ್ರರಿ ತಂಪು ಕೊಡುತ್ತೆ, ಆದ್ರೆ ಒಳ್ಳೇದಲ್ಲ. ನೆಕ್ಸ್ಟ್ ಡಾಕ್ಟ್ರೆ, ಬೇಸಿಗೆಯಲ್ಲಿ ಆಚೆ ಕಡೆ ಹೋಗೋಕ್ಕಾಗಲ್ಲ, ನಂಬರ್ ಒಂದು ನನ್ನ ಕೈಲಾಗದೆ ಇರೋದು. ಇನ್ನೊಂದು, ಕೆಲವು ಮನೆಗಳಲ್ಲಿ ಈ ಯಂಗ್ಸ್ಟರ್ಸ್ ಏನಿರ್ತಾರೆ, ನೀನ್ ಯಾಕೆ ಆಚೆ ಕಡೆ ಬಿಸಿಲಲ್ಲಿ ಹೋಗ್ತೀಯಾ, ಮನೇಲಿ ಆರಾಮಾಗಿರಕ್ಕಾಗಲ್ವಾ, ನೀನ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ
ದೃಷ್ಟಿ ಒಳ್ಳೇದೇ, ಐಡಿಯಾ ಒಳ್ಳೇದೇ, ಮನೇಲಿ ಇರ್ಲಿ ಅವರು ಯಾಕೆ ಕಷ್ಟಪಡ್ಬೇಕು ಆಚೆ ಕಡೆಗೆ ಅಂತ. ಆದ್ರೆ ಅದು ಇಂಡೈರೆಕ್ಟ್ ಆಗಿ ಬಂಧನವೇನು ಅಂತ, ಅಂದ್ರೆ ನೀ ಎಲ್ಲೂ ಆಚೆ ಕಡೆ ಹೋಗ್ಬೇಡ ಅಂದ್ರೆ ಬಂಧನ, ರೆಸ್ಟ್ರಿಕ್ಷನ್ ಅಂತ ಆಗುತ್ತಲ್ಲ. ಹಾಗಾದಾಗ ಒಂಥರ ಒಂಟಿತನ ಕಾಡೋ ಚಾನ್ಸಸ್ ಉಂಟಲ್ವೇ? ಇದನ್ನ ಹೇಗೆ ಅಂತ ಆಲ್ಟರ್ನೇಟ್ ಸೊಲ್ಯೂಷನ್ಸ್. ಮತ್ತೆ 3 ವಿಷಯ ಮಾತಾಡ್ತೀನಿ, ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ಆಡಿಯೋ ಸೆಂಟರ್ಗಳಲ್ಲಿ ಹಲೋ ಹಲೋ ಡಾಕ್ಟ್ರೆ, ನಾನು ಅದನ್ನು ಸೇರಿಸಿ ಹೇಳ್ಬಿಡ್ತೀನಿ. ರಂಗನಾಥ್ ಸರ್ ಫ್ರೀಸ್ ಆಗಿದ್ದೀರಾ? ಅಲ್ಲ ನಿಮ್ದು ಸ್ವಲ್ಪ ಫ್ರೀಸ್ ಆಯ್ತು, ಸ್ವಲ್ಪ ಕೇಳಿಸ್ಲಿಲ್ಲ. ಅದೇ ಅಲ್ಲ, ಈ ಆಕ್ಚುಲ್ ನಾನು ಏನ್ ಕೇಳ್ತಿದ್ದೆ ಅಂದ್ರೆ, ಆಚೆ ಕಡೆ ಹೋಗೋದನ್ನ ರೆಸ್ಟ್ರಿಕ್ಟ್ ಮಾಡ್ತಾರೆ ಮನೆಯವರು, ಯಂಗ್ಸ್ಟರ್ಸ್, ಹೌದು ಸೀನಿಯರ್ಸ್. ಬಟ್ ಅದೇನಾಗುತ್ತೆ ಅಂದ್ರೆ ಮನಸ್ಸಿನ ಮೇಲೆ ಎಫೆಕ್ಟ್ ಏನಾಗುತ್ತೆ ಅಂದ್ರೆ, ನನ್ನ ಮೇಲೆ ಕಂಟ್ರೋಲ್ ಮಾಡ್ತಿದ್ದಾರೆ, ನಾನು ಒಂಟಿಯಾಗಿ ಹೋಗ್ತಿದ್ದೀನಿ, ನನ್ನ ಜೊತೆಲಿ ಯಾರು ಇಲ್ಲ ಅಂತ ಒಂದು ಭಾವ. ಇದು ಒಂಟಿತನ ಕಾಡುವಂತ ಇದೆ. ಹೌದು ಹೌದು ಹೌದು, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಈಗ ಇದು ಏನ್ ಮಾಡ್ಬೇಕು ಅಂತಂದ್ರೆ, ಒಂಟಿತನವಾಗಿ ಯಾಕೆ ಇರ್ಬೇಕಾಗಿದ್ದ ನೆಸೆಸಿಟಿ ಇಲ್ಲ. ನಮಗೆ ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ಸ್ ಗಳಿದಾವೆ, ವಾಟ್ಸ್ಆಪ್ ಗ್ರೂಪ್ಗಳಿದಾವೆ, ಫೇಸ್ಬುಕ್ ಗ್ರೂಪ್ಗಳಿದಾವೆ. ವಾಟ್ಸ್ಆಪ್ ಗ್ರೂಪ್ ಅಂದ್ರೆ ಇಮಿಡಿಯೇಟ್ ಕಾಂಟ್ಯಾಕ್ಟ್. ಫೇಸ್ಬುಕ್ ಅಂದ್ರೆ ಅವ್ರು ತೆಗೆದಾಗ ನೋಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಇದು ಹಂಗಲ್ಲ, ಟಿಂಗ್ ಅಂತ ಸೌಂಡ್ ಮಾಡಿದ ತಕ್ಷಣ ತೆಗೆದು ನೋಡ್ತಾರೆ ಏನಾರು ಮೊಬೈಲ್ ಅಲ್ಲಿ ಬಂದಿದ್ಯಾ ಅಂತ. ನಿಮಗೆ ಒಂಟಿತನ ಅನಿಸಿದಾಗ ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇರಿ, ಅಥವಾ ನಿಮಗೆ ಏನಾದ್ರೂ ಎಮರ್ಜೆನ್ಸೀಸ್ ಅನ್ಸಿದ್ರೆ ತಕ್ಷಣಕ್ಕೆ ನಿಮಗೆ ಬೇಕಾಗಿರುವಂತ ಒಂದು ನಂಬರ್ನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದು ಇಮಿಡಿಯೇಟ್ ಆಗಿ ಡಯಲ್ ಮಾಡಿ ಅವ್ರ ಜೊತೆ ಸಂಪರ್ಕದಲ್ಲಿರಿ. ಆದಷ್ಟು ನಾನು ಹೇಳೋದು 11:30 ಇಂದ 4 ಗಂಟೆ ಒಳಗಡೆ ಈ ಸಮಯದಲ್ಲಿ. ಬಾಕಿ ಸಮಯದಲ್ಲಿ ನೀವು ಹೊರಗೆ ಹೋಗಿ, ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗಿ, ಸಾಯಂಕಾಲ ಹೊರಗಡೆ ಹೋಗಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಲಿ ಸೇರ್ಕೊಳ್ಳಿ. ಫ್ರೀಕ್ವೆಂಟ್ ಆಗಿ ನಾನು ಹೇಳೋದು, ಈಗ ವಾರದಲ್ಲಿ 7 ದಿವಸದಲ್ಲಿ 7 ದಿವಸ ಹೊರಗೆ ಮನೆಯೊಳಗೆ ಇರಿ ಅಂತ ನಾನೇನು ಹೇಳಲ್ಲ. ಇವತ್ತು ನೋಡಿ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇದೆ ಬೆಂಗಳೂರಿನಲ್ಲಿ, ಇವತ್ತಿನ ದಿವಸ ಹೊರಗಡೆ ಹೋಗಿ, ಪರವಾಗಿಲ್ಲ. ಹೋಗಿ ನಿಮ್ಮ ಸ್ನೇಹಿತರನ್ನ ಮೀಟ್ ಮಾಡಿ, ಏನಿಲ್ಲ ಒಂದು ಅರ್ಧ ಗ್ಲಾಸ್ ಶರ್ಬತ್ ಕುಡ್ಕೊಂಡೆ ವಾಪಸ್ ಬನ್ನಿ, ಪರವಾಗಿಲ್ಲ. ಆದ್ರೆ ಸ್ನೇಹಿತರನ್ನ ಅವಾಗ ಭೇಟಿ ಮಾಡಿ, ನಿಮ್ಮ ಗ್ರೂಪ್ಗಳನ್ನ ಒಂದು ಮಾಡಿಟ್ಕೊಳ್ಳಿ, ಗ್ರೂಪ್ಗಳಲ್ಲಿ ಮೆಸೇಜ್ಗಳು ಕಳಿಸ್ಕೊಳ್ಳಿ. ಜೊತೆಯಲ್ಲಿ ನಿಮ್ಮ ಗ್ರೂಪ್ ಅಲ್ಲಿ ಯಾವ್ದಾದ್ರು ನಂತರದ ಡಾಕ್ಟರ್ಗಳನ್ನು ಸೇರಿಸಿಟ್ಕೊಂಡಿರಿ. ನೀವು ಯಾವ್ದಾದ್ರು ಮೆಸೇಜ್ ಹಾಕಿದ್ರೆ ಅವ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಹೇಳ್ತಾರೆ ಬೇಜಾರಿದ್ದಂಗೆ. ಆಯ್ತಾ? ಟ್ರೀಟ್ಮೆಂಟ್ ಅಂದ್ರೆ ಮನೆ ಮದ್ದುಗಳು, ಮೆಡಿಸಿನ್ಗಳನ್ನ ನೋಡೋದಕ್ಕೆ ಮಾತ್ರ ಡಾಕ್ಟರ್ನೇ ಕಾಂಟ್ಯಾಕ್ಟ್ ಮಾಡಿ, ಮನೆ ಮದ್ದುಗಳನ್ನ ಮಾತ್ರ ಮನೆ ಒಳಗಡೆನೆ ತಗೊಳ್ಳಿ. ಮತ್ತೆ ನೀವು ಆದಷ್ಟು ತಂಪು AC ಇಟ್ಕೊಂಡಿರಿ, ಮನೆ ಒಳಗಡೆ ಕೂಲ್ ಆಗಿರಿ. ನಿಮ್ಮಲ್ಲಿ AC ಇಡಕ್ ಕೆಪಾಸಿಟಿ ಇಲ್ವಾ, ಏರ್ ಕೂಲರ್ ಇಟ್ಕೊಳ್ಳಿ. ಇಲ್ವಾ ಸ್ವಲ್ಪ ತಣ್ಣಗಿರೋ ಮಡಿಕೆಯಲ್ಲಿ ನೀರು ಇಟ್ಕೊಂಡು ಅವಾಗ ಕುಡ್ಕೊಂಡು ಸ್ವಲ್ಪ ಶರೀರನ ಹೈಡ್ರೇಷನ್ ಅಲ್ಲಿ ಇಟ್ಕೊಳ್ಳಿ. ಹೈಡ್ರೇಷನ್ ತುಂಬಾ ವರ್ಕ್ ಮಾಡುತ್ತೆ, ಇಟ್ಸ್ ರಿಯಲಿ ಹೆಲ್ಪ್ಫುಲ್. ಅದರಿಂದ ಫ್ರೀಕ್ವೆಂಟ್ ಆಗಿ ನೀವು ಸ್ವಲ್ಪ ಅರ್ಧ ಗ್ಲಾಸ್ ಒಂದೊಂದೇ ಗ್ಲಾಸ್ ತಗೊಂಡ್ರೇನು, ನಾನು ಹೇಳ್ತೀನಿ, ನಿಮ್ಮ ಉಸಿರಾಟದಲ್ಲಿ ಮತ್ತು ನಿಮ್ಮ ಬೆವರಿನಲ್ಲಿ 1.5 ಇಂದ 2 ಲೀಟರ್ ನೀರು ನಿಮಗೆ ಗೊತ್ತಿಲ್ಲದ ಹಾಗೆ ಖಾಲಿ ಆಗ್ತಾ ಇರ್ತದೆ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಏನಂದ್ರೆ, ರೆಗ್ಯುಲರ್ ಟೈಮ್ ಅಲ್ಲಿ ಪ್ರತಿ 25 kg ಬಾಡಿ weight ಗೆ 1 ಲೀಟರ್ ನೀರು ಕುಡೀರಿ. ಅಂದ್ರೆ ಆವರೇಜ್ ಆಗಿ ಎಲ್ಲರೂ 50 kg ಇರ್ತಾರೆ, ಆವರೇಜ್ ಆಗಿ 7 ರಿಂದ 8 ಗ್ಲಾಸ್ ನೀರು ಕುಡಿಲೇಬೇಕಾಗತ್ತೆ. ಇದು ಮಸ್ಟ್. ಸೆಕೆಗಾಲದಲ್ಲಿ ನಿಮ್ಮ ಟೆಂಪರೇಚರ್ ಎಷ್ಟು, ಈಗ ರಾಯಚೂರಲ್ಲಿ ಇದ್ರು ಇದೇ ಫಾರ್ಮುಲಾ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲ ಇನ್ನೊಂದ್ 2 ಗ್ಲಾಸ್ ಎಕ್ಸ್ಟ್ರಾ ಕುಡೀರಿ ಅಂತೀವಿ. ಅದೇ ಬೆಂಗಳೂರಿನಲ್ಲಿ ಇದ್ರೆ ಅಥವಾ ಮೈಸೂರಲ್ಲಿ ಇದ್ರೆ ಅಥವಾ ನೀವು ಸೌತ್ ಕೆನರಾ ಕಡೆ ಇದ್ರ ಕಡೆ ಎಲ್ಲ ಇದ್ರೆ ಅಲ್ಲಿನೇ ಬೇರೆ ತರ. ಆ ಟೆಂಪರೇಚರ್ ಹೊಂದಿಕೊಂಡು ನೀವು ಅದನ್ನ ನಿಮ್ಮ ಸ್ವಲ್ಪ ಆ ಕಡೆ ಈ ಕಡೆ ಮಿನಿಮಮ್ 8 ರಿಂದ 10 ಗ್ಲಾಸು ಪ್ಲಸ್ ಆರ್ ಮೈನಸ್ ನೀವು ನಿಮ್ಮ ಏರಿಯಾ ಟೆಂಪರೇಚರ್ಗಳು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಆದಷ್ಟು ತಂಪಾಗಿರುವಂತದ್ದು ಕುಡಿರಿ, ತುಂಬಾ ಕೋಲ್ಡ್ ಆಗಿರೋದು ಕುಡಿಬೇಡಿ. ಅದಕ್ಕೂ ಒಂದು ಆನ್ಸರ್ ಹೇಳ್ತೀನಿ. ಮುಂದಕ್ಕೆ ತಂಪಾಗಿರುವಂತದ್ದು ಕುಡೀರಿ, ಕುಡಿಲಿಕ್ಕೆ ಆಗುವಷ್ಟು ತಂಪಿದ್ರೆ ಸಾಕು. ಅಂದ್ರೆ ಅಲ್ಟಿಮೇಟ್ಲಿ ಎಲ್ಲಿಗೆ ಬಂತು ಅಂತಂದ್ರೆ, ನನ್ನ ದೇಹವನ್ನ ನಾನು ಗಮನಿಸ್ತಾ ಇರಬೇಕು ಅಲ್ವಾ, ತಂಪಾಗಿ ಇಟ್ಕೊಳ್ಬೇಕು. ಇನ್ನೊಂದು ಸರ್ ಒಂದೇ ಒಂದು ಬಾರ್ಲಿ ನೀರು ಕುಡಿಬಹುದಲ್ವಾ ಸರ್? ಏನಮ್ಮ? ಬಾರ್ಲಿ ನೀರು, ಬಾರ್ಲಿ ನೀರು, ಬಾವಿ ನೀರು ಅಂದ್ರ ಬಾರ್ಲಿ ನೀರು ಅಂದ್ರ ಬಾರ್ಲಿ ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡೀರಿ, ಏನ್ ತೊಂದರೆ ಇಲ್ಲ, ಕುಡೀರಿ. ಈ ಕಡೆ ಸೌತ್ ಬೆಂಗಳೂರು ಮೈಸೂರು ಸುತ್ತಲೂ ಬಾರ್ಲಿ ನೀರು ಬಹಳ ಫೇಮಸ್. ಅದೇ ಸ್ವಲ್ಪ ಸೌತ್ ಕೆನರಾ ದಾವಣಗೆರೆ ಆ ಸುತ್ತಲೂ ದಾವಣಗೆರೆನೂ ಇಲ್ಲ,
ಆ ಸೈಡ್ ಅವರೆಲ್ಲ ಏನ್ ಮಾಡ್ತಾರೆ, ಈ ಕೋಕಂನ ಪುನಾರ್ಪುಳಿ ಅಂತ ಕರೀತಾರೆ, ಅದ್ರದ್ದು ರಸಂಗಳನ್ನ ಫ್ರೀಕ್ವೆಂಟ್ ಆಗಿ ಮಾಡ್ಕೊಂತಿರ್ತಾರೆ ತಂಪುಗೋಸ್ಕರ. Okay. ನೀವು ನೋಡಿ ರಾಮನವಮಿ ಬರೋದು ಸಮರ್ ಟೈಮ್ ಅಲ್ಲಿ, ಅದಕ್ಕೆ ಪಾನಕ ಮತ್ತು ಹೆಸರು ಬೇಳೆ ತಿನ್ನಕ್ ಹೇಳ್ತಾರೆ. ಪ್ರೋಟೀನು ಆಯ್ತು, ತಂಪು ಆಯ್ತು ಅಂತ. ನಮ್ಮ ಹಬ್ಬಗಳು ಯಾವುದು ವೇಸ್ಟ್ ಆಗಿ ಮಾಡಿಲ್ಲ, ಅವರು ಸೀಸನಲ್ ಆಗಿ ನೋಡ್ಕೊಂಡೇ ಮಾಡಿದ್ದಾರೆ. ಹೌದು. ಡಾಕ್ಟರ್, ನೀವು ಮಡಕೆ ನೀರು ಅಂತ ಒಂದು ಪಾಯಿಂಟ್ ಹೇಳಿದ್ರಿ. ಅಫ್ಕೋರ್ಸ್ ಮಡಕೆ ನೀರು ಅನ್ನೋದು ಸ್ವಲ್ಪ ಹಿಂದಕ್ಕೆ ಹೋಗಿದೆ. ಈಗೆಲ್ಲ ಫ್ರಿಜ್ ಅಂತ ಐಸ್ ಕೋಲ್ಡ್ ವಾಟರ್ ಕುಡಿಯೋದು ಎಷ್ಟರ ಮಟ್ಟಿಗೆ ಸರಿ? ಐಸ್ ಕೋಲ್ಡ್ ವಾಟರ್ ಕುಡಿಯೋದು ಎಷ್ಟರ ಮಟ್ಟಿಗೆ ಸರಿ? ಈಗ ನಾನೇನ್ ಹೇಳ್ತೀನಿ, ಐಸ್ ಕೋಲ್ಡ್ ವಾಟರ್ ಕುಡಿಯುವಂತ ನೆಸೆಸಿಟಿ ಏನು ಇಲ್ಲ ನಮಗೆ. ಆ ಲೆವೆಲಿನ ಟೆಂಪರೇಚರ್ ಕೂಡ ನಮ್ಮಲ್ಲಿ ಇರೋದಿಲ್ಲ. ಇನ್ನು ಫಸ್ಟ್ ಪ್ರಾಬ್ಲಮ್ಸ್ ಹೇಳಿ ನಂತರ ಬೆನಿಫಿಟ್ಸ್ ಹೇಳ್ತೀನಿ. ಯಾಕಂದ್ರೆ ಪ್ರಾಬ್ಲಮ್ಸ್ ಬೇಗ ತಲೆಗೆ ಹೋಗುತ್ತೆ, ಬೆನಿಫಿಟ್ಸ್ ನಿಧಾನಕ್ಕೆ ತಲೆಗೆ ಹೋಗುತ್ತೆ. ಆಯ್ತಾ? ಫಸ್ಟ್, ನೀವು ತಣ್ಣಗಿನ ನೀರು, ನಮ್ಮ ಈ ಮಾಮೂಲಿ ಜ್ಯೂಸ್ಗಳು ನೀವು ಕುಡಿಯೋದು ಅಷ್ಟು ತಣ್ಣಗಿರೋದಿಲ್ಲ. ಐಸ್ ಕ್ರೀಮ್ಗಿಂತ ತಣ್ಣಗಿರುವಂತದ್ದು, ಫ್ರೀಸರ್ ಅಲ್ಲಿ ಇಟ್ಟು ನೀರು ಕುಡಿಯೋದು, ಈ ತರ ಎಲ್ಲ ಮಾಡ್ತಾರೆ ಕೆಲವರು. ಅದರಿಂದ ಏನಾಗುತ್ತೆ, ಮೊದಲೇ ನಮ್ಮ ಶರೀರ 65 ಕಳೆದ ನಂತರ ಗಟ್ ಮೊಟಿಲಿಟಿ ಅಂತ ಕರಿತೀವಿ. ಅಂದ್ರೆ ಕರಳು ಮೂವ್ಮೆಂಟ್ಸ್ ಇರುತ್ತಲ್ಲ, ಕರಳು ಒಂದು ಪರ್ಟಿಕ್ಯುಲರ್ ರಿದಮ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಆ ಮೂವ್ಮೆಂಟು ನಿಧಾನಗತಿ ಮೊದಲೇ ಇರುತ್ತೆ ಏಜ್ ಅಲ್ಲಿ. ಈ ತಣ್ಣಗಿನ ನೀರು ಕುಡಿದ ನಂತರ ಅದೇನಾಗುತ್ತೆ, ಮತ್ತೆ ಸ್ಲೋ ಆಗುತ್ತೆ. ಸೊ ನಿಮಗೆ ತಣ್ಣೀರು ತುಂಬಾ ಐಸ್ ಕೋಲ್ಡ್ ನೀರು ಅಂತ ಕುಡಿತಾರೆ ಅಂತಂದ್ರೆ ಕರಳಿನ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಟ್ರಬಲ್ ಆಗುತ್ತೆ. ಆಯುರ್ವೇದಿಕಲ್ ಅಂತೂ ಅದನ್ನ ಟೋಟಲ್ ವರ್ಜ್ಯ ಅಂತಲೇ ಹೇಳ್ಬಿಡ್ತಾರೆ. ಆದ್ರಿಂದ ಅಷ್ಟು ಕೋಲ್ಡ್ ಆಗಿರೋ ನೀರು ಅಂತ ಕುಡಿದ್ರೆ ನಿಮ್ಮ ಶರೀರದ ಕರಳಿನ ಮೂವ್ಮೆಂಟ್ಗಳು ಕಡಿಮೆ ಆಗೋದ್ರಿಂದ ಮತ್ತೆ ಅದರ ಸಮಸ್ಯೆಗಳು ಜಾಸ್ತಿ ಆಗೋಕೆ ಶುರು ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಅಲ್ಲಿ ನಿಮ್ಮ ಶರೀರಕ್ಕೆ ಹೊಂದ್ಕೊಂಡು ಅದು ಗಟ್ ಮೂವ್ಮೆಂಟ್ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ಎಷ್ಟು ಬೇಕಾದ್ರೆ ತಿಂತಿರ್ತಾರೆ, ಆದ್ರೆ ನಮಗೆ ಇವಾಗ ಅಷ್ಟು ತಿನ್ನಕ್ಕಾಗಲ್ಲ. ಅದೇ 70-80 ಆದ ನಂತರ ಅದು ಇನ್ನೂ ಕಡಿಮೆ ಮಾಡ್ತೀವಿ ನಾವು ತಿನ್ನೋದು. ಕಾರಣ ಇಷ್ಟೇ, ಯಾಕಂದ್ರೆ ಕರಳಿನ ಮೂವ್ಮೆಂಟ್ ಕಡಿಮೆ ಇರೋದ್ರಿಂದ ಡೈಜೆಷನ್ ನಿಧಾನಕ್ಕಾಗೋದ್ರಿಂದ ನಮಗೆ ಅಬ್ಸಾರ್ಪ್ಷನ್ ಕೂಡ ನಿಧಾನ ಆಗ್ತಿರ್ತದೆ. ಅದ್ರ ನಂತರ ನೀವು ಎಕ್ಸ್ಟ್ರಾ ಸ್ಲೋ ಮಾಡ್ಕೊಳ್ಳೋದಕ್ಕೆ ಕೋಲ್ಡ್ ಕುಡಿದ್ರೆ ಇನ್ನೂ ಡ್ರಾಪ್ ಆಗುತ್ತೆ. ಇನ್ನ ಈಗ ಒಂದು ಚೂರು ಬೆನಿಫಿಟ್ಸ್ ಹೇಳ್ತೀನಿ, ತುಂಬಾ ಅಲ್ಲ ಅಂತ ಹೇಳ್ಕೊಳ್ಳೋ ಬೆನಿಫಿಟ್ಸ್ ಏನಲ್ಲ, ಸ್ವಲ್ಪ ಬೆನಿಫಿಟ್ಸ್ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ನೀವು ಎದೆ ಉರಿ ಸಂಕಟ ಆಯ್ತು ಆ ತಕ್ಷಣಕ್ಕೆ ಒಂದ್ ಸ್ವಲ್ಪ ಐಸ್ ಕೋಲ್ಡ್ ಅಲ್ಲ, ಸ್ವಲ್ಪ ಕೋಲ್ಡ್ ವಾಟರ್ ಕುಡಿದ್ರೆ ಅದು ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ ನಿಮಗೆ. ಅದೇ ನೀವು ಹೀಟ್ ಸ್ಟ್ರೋಕ್ ಅಲ್ಲಿ ಸಫರ್ ಆಗಿದ್ರೆ, ಹೀಟ್ ಸ್ಟ್ರೋಕ್ ಆವಾಗಲೇ ಹೇಳಿದ್ದೆ, ಹೀಟ್ ಸ್ಟ್ರೋಕ್ ಅಲ್ಲಿ ಸಫರ್ ಆಗಿದ್ರೆ ತಣ್ಣಗಿನ ನೀರು, ಬಟ್ಟೆ, ಕುತ್ತಿಗೆ, ಕಂಕಳು ಇದೆಲ್ಲದಕ್ಕೂ ಐಸ್ ಕೋಲ್ಡ್ ಇಟ್ಕೊಂಡು ಮಾಡ್ಕೊಂಡು ಐಸ್ ನೀರು ಕುಡಿದ್ರೆ ಬೆನಿಫಿಷಿಯಲ್ ಎಫೆಕ್ಟು ಇದೆ. ಯಾಕೆಂದ್ರೆ ಹಾರ್ಟ್ ರೇಟ್ ತುಂಬಾ ಹೈಟ್ಗೆ ಹೋಗಿರುತ್ತೆ, ಹಾರ್ಟ್ ಬೀಟ್ಸ್ ಜಾಸ್ತಿ ಇರುತ್ತೆ, ಬ್ಲಡ್ ವೆಸಲ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇರುತ್ತೆ, ಅವೆಲ್ಲ ರಿವರ್ಸ್ ಆಗೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಇದನ್ನ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಮೊದಲು ಪ್ರಾಬ್ಲಮ್ ಹೋಗಿ ಯೋಚನೆ ಮಾಡಿ, ಬರ್ದೇ ಇದ್ರೆ ಸಾಕು, ಬಂದ ಮೇಲೆ ಇದನ್ನೇ ಹೆಂಗಿದ್ರು ಮಾಡ್ಕೊಳ್ಳಿ. ಇನ್ನೊಂದು ಸಣ್ಣ ಪ್ರಶ್ನೆ, ಈಗಾಗಲೇ ಒಂದು ಸ್ವಲ್ಪ ಕವರ್ ಮಾಡಿದ್ದೀರಾ, ಇನ್ನೊಂದು ಚೂರು ನನಗೆ ಈ ಬೇಸಿಗೆಯಲ್ಲಿ ಯಾವ್ದಾದ್ರು ಕಾಯಿಲೆ ಇದ್ದಕ್ಕೆ ಮೇಲೆ ವ್ಯತಿರಿಕ್ತ ಪರಿಣಾಮ ಮಾಡೋದು. ಸಪೋಸ್ ಯಾವ್ದಾರ ಕಾಯಿಲೆ ಇದೆ, ಏನೇ ಕಾಯಿಲೆ ಈ ಸಮ್ಮರ್ ಅಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರೋದೇ ಅನ್ನೋ ಕಾಯಿಲೆಗಳು ಯಾವ್ದಾನ ಇದೆಯಾ? ಮೊದಲನೇದಾಗಿ ನಾವು ತುಂಬಾ ಕೇರ್ ತಗೋಬೇಕಾಗಿರೋದು BP ಇರುವಂತ ಪೇಷಂಟ್ಗಳನ್ನ. BP ಇರುವಂತ ಪೇಷಂಟ್ಗಳಿಗೆ ಈಗಾಗಲೇ ಹಾರ್ಟ್ ಮೇಲೆ ಒತ್ತಡ ಇರುತ್ತೆ, ಅದರಿಂದ ಅದು ಜಾಸ್ತಿ ಪ್ರೆಷರ್ ಹಾಕಿ ರಕ್ತದಲ್ಲಿ ರಕ್ತನಾಳದಲ್ಲಿ ರಕ್ತನ ಹರಿಸೋದು ಶುರು ಮಾಡುತ್ತೆ. ಇದು ಅದರ ಮೂಲ ಕ್ರಿಯೆ. ಈ ಫಸ್ಟ್ ಆಫ್ ಆಲ್ ಏನಾಗಿರುತ್ತೆ ಅಂತಂದ್ರೆ, ಪೆರಿಫರಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ವಯಸ್ಸಾಗಿರೋರಲ್ಲಿ ರಕ್ತನಾಳ ಒಂದ್ ಸೈಜ್ ಇದ್ರೆ ಅದನ್ನು ಒಳಗಡೆ ಇಂಟಿಮಾ ಅಂತಂದಿರುತ್ತೆ, ಆ ಲೇಯರು ಸಣ್ಣದಾಗ್ತಾ ಆಗ್ತಾ 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 ಬಂದಿರುತ್ತೆ. ಹಾಗಾಗಿ ನಮ್ಮ ಹಾರ್ಟ್ ತುಂಬಾ ಜೋರಾಗಿ ಪಂಪ್ ಮಾಡಿ ಇದ್ರೊಳಗಡೆ ಬ್ಲಡ್ ಪಾಸ್ ಮಾಡಬೇಕಾಗಿರುತ್ತೆ. ಈ ಕಾರಣಕ್ಕೆ ನಾವು ನಿಮಗೆ ಫಿಸಿಯಾಲಜಿಕಲಿ ಯು ಆರ್ ಡಿಟೋರಿಯೇಟಿಂಗ್ ಅಂತ ಕರಿತೀವಿ ನಾವು, ಅಥವಾ ನಿಮ್ಮ ಇದು ವಾಪಸ್ ರಿವರ್ಸ್ ಆಗ್ತಾ ಹೋಗ್ತಿರ್ತದೆ, ನಿಮ್ಮ ಬಾಡಿಯಲ್ಲಿರೋ ಕೆಪಾಸಿಟಿ ಕಡಿಮೆ ಆಗ್ತಾ ಇರ್ತದೆ. ಇಂಥ ಟೈಮಲ್ಲಿ ಹೀಟ್ ಸ್ಟ್ರೋಕ್ ಅಥವಾ ಎಕ್ಸ್ಟ್ರಾ ಎಕ್ಸಾಷನ್ ಆದಾಗ ಹಾರ್ಟ್ ಜಾಸ್ತಿ ಪಂಪ್ ಮಾಡಬೇಕಾಗಿರುತ್ತೆ. ಹಾಗಾಗಿರೋದ್ರಿಂದ BP ಇರುವಂತವರು ನಿಮ್ಮ ಮೆಡಿಕೇಶನ್ ರೆಗ್ಯುಲರ್ ಆಗಿ ತಗೊಳ್ಳೋದ್ರ ಜೊತೆಗೆ, ಫ್ರೀಕ್ವೆಂಟ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಆದಷ್ಟು ಸನ್ ಎಕ್ಸ್ಪೋಜರ್ನ ಕಡಿಮೆ ಮಾಡ್ಕೊಳ್ಳಿ.
ಜೊತೆಗೆ ಈಗ ಎಲ್ಲರ ಮನೇಲೂ ಫ್ರಿಡ್ಜ್ ಇರಬೇಕು ಅಥವಾ ಎಲ್ಲರ ಮನೇಲೂ ಕೆಪಾಸಿಟಿ ಇರಬೇಕು ಅಂತ ನಾನು ಅನ್ಕೊಳ್ಳಲ್ಲ. ಅಂತ ಟೈಮಲ್ಲಿ ನಿಮ್ಮ ಮೆಡಿಕೇಶನ್ಗಳನ್ನು ಆದಷ್ಟು ತಂಪಿರುವಂತ ಸ್ಥಳಗಳಲ್ಲಿ ಇಟ್ಕೊಳ್ಳಿ. ಕಬೋರ್ಡ್ ಒಳಗಡೆ ಅಥವಾ ನಿಮ್ಮ ಈಗ ಮಣ್ಣಿನ ಮಡಿಕೆ ಅಂದಿರಿ, ಮತ್ತೆ ರೀಸ್ಟೈಲ್ ಹೊಸ ಸ್ಟೈಲ್ ಬಂದಿದೆ, ನಮ್ಮ ಮಣ್ಣಿನ ಮಡಿಕೆಗೆ ನಲ್ಲಿ ಪೈಪು ಎಲ್ಲ ಸಿಕ್ಸ್ಬಿಟ್ಟು ತರ್ತಾ ಇದ್ದಾರೆ. ಆದ್ರಿಂದ ಅಂತ ಒಳಗಡೆ ಯಾವ್ದಾದ್ರು ಒಂದು ಸಣ್ಣ ಕುಡಿಕೆ ಒಳಗಡೆ ಅಂತ ಐಟಮ್ಸ್ ಇಟ್ಕೊಳ್ಳಿ. ನಿಮ್ಮ ಇನ್ಸುಲಿನ್ ಎಲ್ಲ ಏನ್ ತಗೊಳ್ಳೋದಾಗಿದ್ರೆ ಅದನ್ನ ಅದ್ರೊಳಗಡೆ ಅದಿಟ್ಕೊಂಡಿರಿ. ಸೊ ದಟ್ ಅದು ಟೆಂಪರೇಚರ್ ಜಾಸ್ತಿ ಆದಾಗ ಮೆಡಿಕೇಶನ್ಸ್ ಹಾಳಾಗುವಂತ ಸ್ಥಿತಿಯಲ್ಲಿ ಇರುತ್ತೆ. ಅದನ್ನ ನಿಮ್ಗೆ ಗೊತ್ತಿಲ್ಲದೆ ನೀವು ಚುಚ್ಕೊಂಡಾಗ ಅಥವಾ ಆ ಮಾತ್ರೆಗಳನ್ನ ತಗೊಂಡಾಗ ಅಥವಾ ಇಂಜೆಕ್ಷನ್ಗಳು ತಗೊಂಡಾಗ ವ್ಯತಿರಿಕ್ತ ಪರಿಣಾಮಗಳು ಆಗದೇ ಇರಲಿ ಅನ್ನೋದಕ್ಕೆ ಅದೊಂದು ಕೇರ್ ತಗೋಬೇಕು. ಜೊತೆಲಿ ನಾವು ಜಾಸ್ತಿ ಎಕ್ಸಾಷನ್ ಆಗದಿದ್ದ ಹಾಗೆ ಫ್ರೀಕ್ವೆಂಟ್ ಆಗಿ ನೀರು ಕುಡಿತಾ ಇರೋದ್ರಿಂದ ಶರೀರ ತಾಪಮಾನ ಮೇಂಟೈನ್ ಆಗುತ್ತೆ. ಎಲೆಕ್ಟ್ರೋಲೈಟ್ಸ್ ತುಂಬಾ ಇಂಪಾರ್ಟೆಂಟ್. ಕೆಲವರಿಗೆ ನೀವು ಕೇಳಿರ್ಬೋದು, ಅವ್ನು ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದಂತೆ. ಯಾಕೆ ಅಂತಂದ್ರೆ ಹೈಪೋನೆಟ್ರೀಮಿಯಾ ಅನ್ನೋದು ಒನ್ ಆಫ್ ದಿ ವೆರಿ ವೆರಿ ಬಿಗ್ ಪ್ರಾಬ್ಲಮ್ ಇನ್ ಎಲ್ಡರ್ಲಿ. ಹೈಪೋನೆಟ್ರೀಮಿಯಾ ಅಂದ್ರೆ ಏನೋ ದೊಡ್ಡದಾಗಿ ಮೆಡಿಕಲ್ ಟರ್ಮ್ ಹೇಳ್ಬಿಟ್ರು ಅಂತ. ತುಂಬಾ ಸಿಂಪಲ್ ಸರ್, ನಿಮ್ಮಲ್ಲಿರುವಂತ ಲವಣಾಂಶ ಕಡಿಮೆ ಆಗಿದೆ. ಸಿಂಪಲ್ ಆಗಿ ಹೇಳ್ತಾ ಇದ್ವಿ, ಲವಣಾಂಶದಲ್ಲಿ ಸೋಡಿಯಂ ಅನ್ನೋದು ಒಂದು. ಆ ಸೋಡಿಯಂ ಕೆಳಗಡೆ ಇಳಿದಾಗ ನೀವು ಅನ್ಕಾನ್ಶಿಯಸ್ ಆಗೋದು ಚಾನ್ಸಸ್ ಇದೆ. ಈಗ ನಿಮಗೆ ಈಗಾಗಲೇ ಅಂತ ಪ್ರಾಬ್ಲಮ್ ಇದ್ರೆ ಆದಷ್ಟು ORS ಪೌಡರ್ಗಳನ್ನ ರೆಡಿ ಮಾಡಿಟ್ಕೊಳ್ಳಿ, ಜ್ಯೂಸ್ ಮಾಡಿಟ್ಕೊಳ್ಳಿ. ರೆಡಿಮೇಡ್ ORS ಅಂತಂದ್ರೆ ಎಳನೀರು. ರೆಡಿಮೇಡ್ ನೀವು ಯಾರು ಕಂಟಾಮಿನೇಟ್ ಮಾಡಕ್ ಆಗದೆ ಇರುವಂತ ಎಳನೀರೇ ಬೆಸ್ಟ್. ಅದನ್ನ ಇಟ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ, ಕುಡ್ಕೊಳ್ತಾ ಇರಿ. ದಿನಕ್ಕೊಂದು ಸಮ್ಮರ್ ಸೀಸನ್ ಅಲ್ಲಿ ಫುಲ್ ಆಗಿ ದಿನಕ್ಕೆ 1 ಅಥವಾ 2 ಕುಡಿರಿ, ಜಾಸ್ತಿ ಕುಡಿಬೇಡಿ. ಅಗೈನ್ ಅತಿ ಆದ್ರೆ ಅಮೃತವು ವಿಷ ಆಗುತ್ತೆ ಅಂತ ಗಾದೆನೇ ಇದೆ. ಆ ತರ ಆಗದೆ ಇರಲಿ. 2 ಇಟ್ಕೊಳ್ಳಿ, ಮಾಡ್ಕೊಳ್ಳಿ. ಡಾಕ್ಟ್ರೆ, ಇಷ್ಟೊತ್ತಂಕ ನಾವು ಬೇಸಿಗೆ ಬಿಸಿಲನ್ನ ಏನೋ ಒಂಥರ ಶತ್ರು ತರವೇ ನೋಡಿದ್ವಿ ಅಂತ ಅನ್ಸುತ್ತೆ. ಆದ್ರೆ ಎಲ್ಲ ಅಡ್ಡ ಪರಿಣಾಮಗಳ ಬಗ್ಗೆನೇ ಯೋಚನೆ ಮಾಡಿದ್ವಿ. ಎಲ್ಲವೂ ಕೆಟ್ಟದಾಗಿರಕ್ ಸಾಧ್ಯ ಇಲ್ಲ. ನಮ್ಮ ನೇಚರ್ ತುಂಬಾ ವೆರಿ ವೆರಿ ಕೈಂಡ್ ಟು ಅಸ್ ಅಲ್ವಾ? ಹಾಗಾಗಿ ಹೌದು, ಈ ಬೇಸಿಗೆಯಿಂದ ಕೆಲವ್ರಿಗಾದ್ರೂ ಕೆಲವು ವಿಚಾರದಲ್ಲಂತೂ ಒಳ್ಳೇದಾಗೋದಿದ್ದೇ ಇರುತ್ತೆ ಅಂತ ಇದು ಅದರ ಬಗ್ಗೆ ಆಗುತ್ತೆ. ಇವಾಗ ನಾವು ಇಷ್ಟ ತನಕ ಮಾತಾಡಿದ್ವಿ ಅಡ್ಡ ಪರಿಣಾಮಗಳ ಬಗ್ಗೆ. ಅದೇ ದಿಕ್ಕಿನಲ್ಲಿ ಏನಾದ್ರೂ ಪ್ಲಸ್ ಪಾಯಿಂಟ್ಸ್ ಅನ್ನ ಯೋಚನೆ ಮಾಡ್ಬೇಕು ಅಂತ ನನ್ನ ಆಸೆ. ಈಗ ನೀವಾಗ್ಲೇ ಹೇಳಿದ್ರಿ ಬೆಳಿಗ್ಗೆ ಬೇಗ ಎದ್ದು ಹೋಗಿ ಸಾಯಂಕಾಲ 5 ಹೋಗಿ ಬನ್ನಿ ಅಂತ ಹೇಳಿದ್ರಿ. ಓಕೆ, ಇದು ಚಿಕ್ಕ ಮಗುಗೆ ನಾವು ಹೇಳ್ತೀವಿ, ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಹುಟ್ಟಿದ ಮಗುಗೆ ಎಳೆ ಬಿಸಿಲಿಗೆ ಹಿಡೀರಿ ಅಂತ ಹೇಳ್ತೀವಿ. ಎಳೆ ಬಿಸಿಲಿಗೆ ಹಿಡಿಯೋದಕ್ಕೆ ಕಾರಣ ಏನು? ಕಾರಣ ಏನು ಅಂತಂದ್ರೆ ಆ ರೇಸ್ ಅಲ್ಲಿ ಬೆಳಗಿನ ಜಾವದಲ್ಲಿ ವೈಟಮಿನ್ ಡಿ ಅನ್ನೋದು ಡೈರೆಕ್ಟ್ ಆಗಿ ನಮ್ಮ ಶರೀರದ ಮೇಲೆ ಬಿದ್ದು ನಮ್ಮ ಶರೀರದಲ್ಲಿರುವಂತ ಬ್ಲ್ಯಾಕ್ ಈ ಕಲರ್ಗಳಿರ್ತಾವಲ್ಲ, ಪಿಗ್ಮೆಂಟ್ಸ್, ಇದು ಅದನ್ನ ಅಬ್ಸಾರ್ಬ್ ಮಾಡಿಕೊಂಡು ಶರೀರದಲ್ಲೇನೆ ವೈಟಮಿನ್ ಡಿ ನ ತಯಾರು ಮಾಡುತ್ತೆ. ಅದಕ್ಕೆ ಕರಳ್ನಲ್ಲಿ ವೈಟಮಿನ್ ಕೆ ಪ್ರೊಡ್ಯೂಸ್ ಆಗ್ತಿರ್ತದೆ. ಅವೆರಡೂ ಕಾಂಬಿನೇಷನ್ ಅಲ್ಲಿ ಅದು ಅಬ್ಸಾರ್ಪ್ಷನ್ ಆಗಿ ಅದರ ನಂತರ ಅದು ವೈಟಮಿನ್ ಡಿ ಆಗಿ ಕನ್ವರ್ಟ್ ಮಾಡ್ಕೊಡುತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ವೈಟಮಿನ್ ಡಿ ನಮ್ಮ ಶರೀರಕ್ಕೆ ತಲುಪೋದಿಲ್ಲ. ಯಾವ ರೀತಿ ತಲುಪುತ್ತೆ ಅಂತಂದ್ರೆ, ಒಂದು ಸೂರ್ಯ ಕಿರಣಗಳನ್ನ ಶರೀರದ ಮೇಲೆ ಬಿದ್ದು ಅದು ಬಾಡಿಯಲ್ಲಿ ಕನ್ವರ್ಟ್ ಆಗೋದು. ಅದಕ್ಕೆ ಸಾಕಷ್ಟು ಒಳಗಡೆ ಬೇಕಷ್ಟು ಕ್ಯಾಲ್ಸಿಯಂ ಮತ್ತು ಅಯನ್ ಎಲ್ಲ ಇರಬೇಕಾಗುತ್ತೆ. ಜೊತೆಯಲ್ಲಿ ನಾವು ಸಪ್ಲಿಮೆಂಟ್ಸ್ ತಗೊಳ್ಳೋದಾದ್ರೆ, ಈಗ ಡಿ ರೈಸ್ ಅಂತ ನಾವು ಕೆಲವರಿಗೆ ಸಜೆಸ್ಟ್ ಮಾಡ್ತೀವಿ, ವಾರಕ್ಕೊಂದು ತಗೊಳ್ಳಿ, ವಾರಕ್ಕೊಂದು ಸೆಚೆಟ್ಸ್ ತಗೊಳ್ಳಿ ಅಂತ. ಇವು ನಮ್ಮ ಶರೀರದಲ್ಲಿ ವೈಟಮಿನ್ ಡಿ ಡಿಫಿಷಿಯನ್ಸಿನ ತುಂಬಿಸೋದಕ್ಕೆ, ರೀಪ್ಲೇಸ್ ಮಾಡೋದಕ್ಕೆ ನಾವು ಉಪಯೋಗಿಸುವಂತ ಕೆಲವು ಇರ್ತವೆ. ಸಾಕಷ್ಟು ಪಾಲಕ್ ಸೊಪ್ಪಲ್ಲಿ ಅಥವಾ ನೀವು ನಾನ್ ವೆಜಿಟೇರಿಯನ್ಸ್ ಆದ್ರೆ ಮೊಟ್ಟೆಯಲ್ಲಿ, ಇದರಲ್ಲೆಲ್ಲ ವೈಟಮಿನ್ ಡಿ ಬೇಕಾದಷ್ಟು ಸಿಗುತ್ತೆ, ಕ್ಯಾಲ್ಸಿಯಂ ಬೇಕಾದಷ್ಟು ಸಿಗುತ್ತೆ. ಆದ್ರೆ ಕನ್ವರ್ಟ್ ಆಗಿ ರೆಡಿ ಆಗೋದು ಏನಿದ್ರು ಬೆಳಗಿನ ಜಾವದ ಬಿಸಿಲುಗಳಲ್ಲಿ ಅಥವಾ ತೀರಾ ಸಂಜೆ ಮೇಲೆ. ಅಂದ್ರೆ ಸಂಜೆ ನಮಗೆ ಜಾಸ್ತಿ ಹೊತ್ತು ಸಿಗಲ್ಲ, 5 ಗಂಟೆಯಿಂದ 5:15, ಅರ್ಧ ಗಂಟೆ 3/4 ಗಂಟೆನೆ. ಆ ಕರೆಕ್ಟ್ ಟೈಮ್ಗೆ ಎದ್ದೋಗುವಂತ ನೆಸೆಸಿಟಿ ನಮಗಿರಲ್ಲ. ಅಥವಾ ನಾವು ಎದ್ದೇಳಕ್ ಸೋಮಾರಿತನೂ ಆಗಿರುತ್ತೆ. ಮಧ್ಯಾಹ್ನ ಊಟ ಆದ್ಮೇಲೆ ಸಣ್ಣದಾಗಿ ನಿದ್ರೆ ಮಾಡಿದ್ರೆ 6 ಗಂಟೆಗೆ ಎದ್ದೇಳ್ತೀವಿ, ಟೀಗೆ ಯಾರು ಎಬ್ಸಿದ್ರೆ. ಹೀಗಾಗಿ ಬೆಳಗಿನ ಹೊತ್ತು ನೀವು ಉಪಹಾರ ಆದ ನಂತರ ಸಣ್ಣದಾಗಿ ಬಿಸಿಲಲ್ಲಿ ತಿರುಗಾಡಿ, ಮರಗಳಿರುವಂತ ಏರಿಯಾಗಳಲ್ಲಿ ತಿರುಗಾಡಿ ವಾಪಸ್ ಬಂದು ಮನೇಲಿ ಕೂತ್ಕೊಳ್ಳಿ. ಓಕೆ, ವಾಪಸ್ ನೀವು ಆಗ್ಲೇ ಹೇಳ್ದಂಗೆ ಸಾಯಂಕಾಲ ಹೋಗಿ ಜನರಲ್ ಮೀಟ್ ಮಾಡಿ ಅಂತೆಲ್ಲ ಹೇಳಿ. ನೆಕ್ಸ್ಟ್ ಇನ್ನೊಂದು ನನಗೆ ಈ ಸೀನಿಯರ್ ಸಿಟಿಸನ್ಸ್ ಪರ್ಟಿಕ್ಯುಲರ್ಲಿ ಇದೊಂಚೂರು ಇದು ಡೈರೆಕ್ಟ್ ಆಗಿ ಹೆಲ್ತ್ ಇಶ್ಯೂ ಅಲ್ಲದೆ ಇದ್ರು ಕೂಡ ಈ ಮಕ್ಕಳನ್ನ ಕೆಲವು ಸಲ ಕನ್ವಿನ್ಸ್ ಮಾಡೋದು, ಮಕ್ಕಳನ್ನ ಮೊಮ್ಮಕ್ಕಳನ್ನ ಕನ್ವಿನ್ಸ್ ಮಾಡೋದು. ಈಗ ಆಚೆ ಕಡೆ ಹೋಗ್ಬೇಕು ಅಂತಿರುತ್ತೆ, ಬೇಡ ಏನೋ ಒಂದು ಕಾರಣಕ್ಕೆ
ನಮ್ಮಲ್ಲಿ ಒಂದು ಟ್ಯಾಕ್ಟಿಕ್ಸ್ ಬರಬೇಕು ಅಂತ ನನ್ನ ಇಷ್ಟ. ಹೆಂಗೆ ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಬಾ ನೀನು ನನ್ನ ಜೊತೆ ಬಾ ಅಂತ ಕರ್ಕೊಂಡು ಅಂತ. ಸೊ ಇದಕ್ಕೇನಾದ್ರೂ ನೀವೇನಾದ್ರೂ ಸಣ್ಣ ಟ್ರಿಕ್ ಕೇಳಿದ್ರೆ ಸಂತೋಷ ಪಡ್ತೀವಿ ನಾವು. ಸೊ ದಟ್ ನಮ್ಮ ಮನೆಯವರನ್ನ ನಾನ್ ಪರವಾಗಿಲ್ಲ, ನಾನು ಗಟ್ಟಿಯಾಗಿದ್ದೀನಿ, ಹೋಗಿ ಬರಬಲ್ಲೆ ನಾನು ಅಂತನೋ, ನಿನ್ಗೆ ಅಷ್ಟು ಅನುಮಾನ ಇದ್ರೆ ಬಾ ನನ್ನ ಜೊತೆ ನಾನು ಹೋಗ್ಬೇಕು ಅಂತನೋ, ಈ ತರ ಏನಾದ್ರೂ ಒಂದು ದಾರಿಗಳನ್ನ ನೀವೇನಾದ್ರೂ ಸಜೆಸ್ಟ್ ಮಾಡ್ತೀರಾ ನಿಮ್ಮ ಅನುಭವದ ಮೂಲಕ? ಯಾವಾಗ್ಲೂ ನಾನೊಂದು ಸ್ಟೇಟ್ಮೆಂಟ್ ಹೇಳ್ತಾ ಇರ್ತೀನಿ. ಹಾ ನಾನು ನನ್ನ ತಂದೆನ ಅರ್ಥ ಮಾಡ್ಕೊಳ್ಳೋ ಸ್ಟೇಜ್ಗೆ, ಹಾ ನನ್ನ ಅಪ್ಪ ಹೇಳ್ತಿದ್ದೆಲ್ಲ ಕರೆಕ್ಟ್ ಅಂತ ಹೇಳೋ ಸ್ಟೇಜಿಗೆ ನಾನ್ ಬಂದಾಗ ನನಗೊಬ್ಬ ಮಗ ಇರ್ತಾನೆ, ಏನು ಅರ್ಥ ಆಗದಿರೋ ಅಪ್ಪ ಇದ್ದಾನೆ ಅಂತ ಹೇಳಕ್ಕೆ. ಕರೆಕ್ಟಾ? ಅದೇ ಮಗ ನನ್ನ ಜಾಗಕ್ಕೆ ಬಂದಾಗ ಅವನ ಮಗ ಅವನಿಗೆ ಹೇಳ್ತಿರ್ತಾನೆ, ಏನು ಅರ್ಥ ಆಗದಿರೋ ಅಪ್ಪ ಇವನು. ಇದು ಯಾಕಾಗತ್ತೆ ಅಂತಂದ್ರೆ, ಅವರು ಸ್ಟಾರ್ಟಿಂಗ್ ಅಲ್ಲಿ ನಮ್ಮನ್ನ ದೊಡ್ಡ ಹೀರೋ ಅನ್ಕೊಂಡಿರ್ತಾರೆ. ನಾವೇನ್ ಹೇಳ್ಕೊಟ್ರು ಅರ್ಥ ಮಾಡ್ಕೊಂತಿರ್ತಾರೆ, ನಾವ್ ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತಿರ್ತಾರೆ. ಬಟ್ ನಾವು ರಿಟೈರ್ ಆದ್ಮೇಲೆ ಏನಾಗುತ್ತೆ ಹೇಳಿ? ಎಲ್ಲ ಜವಾಬ್ದಾರಿ ಅವ್ರಿಗೆ ವಹಿಸ್ಬಿಡ್ತೀವಿ. ನೀನ್ ದೊಡ್ಡವನಾಗಿದೆ, ನೀನ್ ದುಡಿತಿದ್ಯಾ, ಮಾಡಪ್ಪ ನೀನೆಲ್ಲ ಅಂತ. ನೀವೇ ಅವನಿಗೆ ಆ ಜಾಗ ಕೊಟ್ಟ ನಂತರ ನೀವೇನಾಗ್ಬೇಕು? 60 ಆದ್ಮೇಲೆ ಮಗುನೇ ತಿರ್ಗಾ ನೀವು ಅವ್ನು ಹೇಳಿದ್ದೀನಿ ಕೇಳಬೇಕು ಅಂತ ಆಗುತ್ತೆ. ಇದಕ್ಕೆ ನನ್ನ ಅಡ್ವೈಸ್ ಫಾರ್ ಹಿರಿಯರಿಗೆ ಏನು ಅಂತಂದ್ರೆ, ನೀವು ಪ್ರತಿ ಡಿಸಿಷನ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆದ್ರೆ ಅವನು ಹೇಗಿರ್ಬೇಕು ಅಂತಂದ್ರೆ, ಅಪ್ಪ ಇದೇನ್ ಮಾಡ್ಲಿ ನಾನು ಅಂತ ಕೇಳ್ಬೇಕೆ ಹೊರತು, ನೀನ್ ಇಷ್ಟ ಬಂದಿದ್ ಮಾಡ್ಕೊಳ್ಳೋ ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡಿ. ನಿನಗೆ ಏನಾದ್ರು ಇಶ್ಯೂಸ್ ಇದ್ರೆ ಒಂದ್ ಕೆಲಸ ಮಾಡೋ, ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಂತ ಹೇಳಿ. ಅವನ ಒಪಿನಿಯನ್ನೇ ನೀವು ಎಸ್ ಅನ್ನಿ, ಪರವಾಗಿಲ್ಲ. ಆದರೆ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಕಂಟ್ರೋಲ್ ಅಂತಂದ್ರೆ ನಾನು ಹೇಳ್ದಂಗೆ ಕೇಳು ಅಂತಲ್ಲ, ಕೂತ್ಕೊಳ್ಳೋ ಮಾತಾಡೋಣ, ಏನದು ಅಂತ ಕೇಳೋದು, ಮಾತಾಡೋದು, ಹೀಗ್ ಮಾಡು, ಅದು ಕರೆಕ್ಟ್ ಆಗಿದೆ ನಿನ್ಗೆ ಚೆನ್ನಾಗಿ ಪರವಾಗಿಲ್ಲ ಕಣ, ಥಿಂಕ್ ಮಾಡಿದ್ಯಾ, ಪರವಾಗಿಲ್ಲ ನನ್ನ ಲೆವೆಲ್ ಥಿಂಕ್ ಮಾಡಕ್ ಶುರು ಮಾಡಿದ್ಯಾ ಅಂತ ಹೀಗೆ ನೀವು ಎಂಕರೇಜ್ ಮಾಡಿ. ಅವನೇ ಥಿಂಕ್ ಮಾಡ್ಲಿ, ಅವನೇ ಕೆಲಸ ಮಾಡ್ಲಿ, ಆದ್ರೆ ಡಿಸಿಷನ್ ನೀವು ಹೇಳ್ದಂಗೆ ಇರಬೇಕು, ಅವನೇ ಹೇಳಿರ್ತಾನೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನೀವು ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕಾದಾಗ, ಬಿಸಿಲಿದೆಯಲ್ಲೋ ಹೇಗೋ ಹೋಗೋದು ಅಂತ ಅವನನ್ನೇ ಕೇಳಿ. ಇದು ಅರ್ಜೆಂಟ್ ಅಲ್ಲೋ, ನಾನು ತಲುಪಬೇಕಲ್ಲೋ ಅಂತ ಕೇಳಿ. ಅಪ್ಪ ಬಾಪ ಕ್ಯಾಬಲ್ಲಿ ಹೋಗೋಣ ಅಂತ ಅವನೇ ಬರ್ತಾನೆ ಜೊತೆಗೆ. ಇದನ್ನ ನಾವು ಮಾಡಲ್ಲ. ನನ್ ಕೆಲ ಆಗ್ತಾ ಇಲ್ಲ, ನಾನು ವಯಸ್ಸಾಗಿಲ್ವೇನಾ, ಹೋಗೋ ತಗೊಂಬರ ಅಂದ್ರೆ, ಹೋಗಪ್ಪ ನನಗೂ ಕೆಲಸ ಇದೆ, ಬಿಸಿ ಇದೀನಿ ನಾನು ಬರೋಲ್ಲ ಅಂತ ನಾವು ಹೋಗ್ಲಿಲ್ಲ, ಅವನು ಬರೋದಿಲ್ಲ, ಕೆಲಸ ಆಗೋದಿಲ್ಲ. ಬೆಸ್ಟ್ ವೇ ಅವನನ್ನೇ ಕರೆದು ಹೇಗೆ ಹೋಗೋದು ಅಂತ ಸೊಲ್ಯೂಷನ್ ಕೇಳ್ದಂಗೆ ಇರುತ್ತೆ. ಆಕ್ಚುಲಿ ನಾವೇ ಸೊಲ್ಯೂಷನ್ ಕೊಡ್ತಾ ಇರ್ತೀವಿ. ಅಡ್ವೈಸರಿ ಲೆವೆಲ್ ಅಷ್ಟೇ. ಸೀನಿಯರ್ ಅಡ್ವೈಸರ್ ತರ ಇರ್ಬೇಕು, ಡಿಸಿಷನ್ ಮೇಕರ್, ಡಿಸಿಷನ್ ಅವಂದೇ ಇದ್ದಂಗೆ ಇರ್ಬೇಕು. ಹೌದು. ನೈಸ್. ಇದು ಬಹಳ ಸಲ ನಾನು ಒಬ್ಬ ಫ್ಯಾಮಿಲಿ ಕೌನ್ಸಿಲರ್, ಸೀನಿಯರ್ ಸಿಟಿಸನ್ಸ್ ಎಲ್ಲ ಮಾತಾಡಿದಾಗ ತರ ಕೆಲವು ರೆಸ್ಟ್ರಿಕ್ಷನ್ಸ್ ನ ಹೇಳ್ಕೊಳ್ತಾರೆ, ತರ ರೆಸ್ಟ್ರಿಕ್ಷನ್ಸ್ ಇದೆ ಅಂತ. ಸೊ sometimes some additional tips will help us a lot. I think ನಾವು ಕೊನೆ ಹಂತಕ್ಕೆ ಬರ್ತಾ ಇದೀವಿ. ಒಂದು ಲಾಸ್ಟ್ ಪ್ರಶ್ನೆ ಡಾಕ್ಟ್ರೆ, ಇದು ಸಮ್ಮರ್ ಅಲ್ಲಿ ಈ ಬೇಸಿಗೆ ನಮ್ಮ ಆರೋಗ್ಯದ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುವಂಥದ್ದು ಯಾವ್ದಾದ್ರು ಇದೆಯಾ ಅಂತಂದಾಗ ನನಗೊಂದು ಜ್ಞಾಪಕ ಬರುತ್ತೆ. ನಮ್ಮ ರಿಲೇಟಿವ್ ಒಬ್ರು ಇದ್ರು, ಅವರು ನನಗೆ ಸಮ್ಮರ್ ಬಂದ್ರೆ ಸುಖವಾಗಿರ್ತೀನಿ, ವಿಂಟರ್ ಅವೆಲ್ಲ ಬಂದ್ರೆ ಒಂಥರ ಆಸ್ತಮಾ. ವಿಂಟರ್ ಅಲ್ಲಿ ಅಂದ್ರೆ ಸಮ್ಮರ್ ಅಲ್ಲಿ ಆಸ್ತಮಾ ಇರುವಂತ ಒಬ್ಬ ವ್ಯಕ್ತಿ ಹೇಳೋರು, ನಾನ್ ಸಮ್ಮರ್ ಅಲ್ಲಿ ಸುಖವಾಗಿರ್ತೀನಪ್ಪ, ಅಂದ್ರೆ ಸಮ್ಮರ್ ಈಸ್ ಕಂಫರ್ಟಬಲ್ ಟು ದೆಮ್ ಅಂತ. ಆತರ ಇನ್ಯಾವುದಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುವಂತ ಕಾಯಿಲೆಗಳಿದೆಯಾ ಸಮ್ಮರ್ ಅಲ್ಲಿ? ಸಮ್ಮರ್ ಈಸ್ ವೆರಿ ಕಂಫರ್ಟಬಲ್ ಅನ್ನೋದು ಅಲ್ಲ, ಅದು ಕೆಲವು ಶರೀರ ಪ್ರಕೃತಿ ಮೇಲೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಕೆಲವರಿಗೆ ಈ ಸಮ್ಮರ್ ಅಲ್ಲಿ ಕೂಡ ಆಸ್ತಮಾ ಅಟ್ಯಾಕ್ ಆಗುತ್ತೆ. ಈ ಧೂಳು ಮತ್ತು ಈ ಪೋಲನ್ ಗ್ರೈನ್ಸ್ ಡ್ರೈ ಆಗಿರೋದ್ರಿಂದ ಈ ಸೀಸನ್ ಅಲ್ಲಿ ಕೆಲವ್ರಿಗೆ ಆಗುತ್ತೆ. ಅವ್ರಿಗೆ ವ್ಯತಿರಿಕ್ತವಾಗಿ ವಿಂಟರ್ ಬಹಳ ಚೆನ್ನಾಗಿರುತ್ತೆ. ಇದು ಅಲರ್ಜಿಕ್ ಬ್ರಾಂಕೈಟಿಸ್ ಜನಕ್ಕೆ ಸೇರಿದಂತ ವಿಷಯ ಅದು. ಹಾಗಾಗಿ ತೀರಾ ನಾನು ಒಂದು ಶರೀರ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಕ್ಕಾಗಲ್ಲ. ಕೆಲವರಿಗೆ ಈ ಸೀಸನ್ ಒಳ್ಳೇದಿರುತ್ತೆ, ಕೆಲವರಿಗೆ ಆ ಸೀಸನ್ ಒಳ್ಳೇದಿರುತ್ತೆ. ಇಬ್ರಿಗೂ ಒಳ್ಳೇದು ಇಲ್ದಿರೋ ಸೀಸನ್ ಅಂತಂದ್ರೆ ಮಳೆಗಾಲ ಮಾತ್ರ, ಯಾಕಂದ್ರೆ ಹೊರಗಡೆ ಹೋಗಕ್ಕಾಗಲ್ಲ ಅಷ್ಟೇ. ಕಾರಣ ಅಷ್ಟೇ, ಇನ್ನೇನಕ್ಕೂ ಅಲ್ಲ. ಹೊರಗಡೆ ಹೋಗಕ್ ಆಗಲ್ಲ ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಬಿಸಿಲು ಇರುತ್ತೆ, ಮಳೆನೂ ಇರುತ್ತೆ, ಚಳಿನೂ ಇರುತ್ತೆ. ಅದು ಒಂದು ಸೀಸನ್ ಅಲ್ಲಿ. ಸಮ್ಮರ್ ಸೀಸನ್, ಅರ್ಲಿ ಸಮ್ಮರ್ ಸೀಸನ್, ಯಾವಾಗ ನಿಮಗೆ ಈ ಗಿಡಗಳೆಲ್ಲ ಚಿಗುರು ಹೊಡೆಯುತ್ತಾ ಇರ್ತದೆ, ಆ ಸೀಸನ್ ಅಲ್ಲಿ ಸಾಕಷ್ಟು ಹಿತವಾದಂತ ಬಿಸಿಲು ಇರುತ್ತೆ, ಸಾಕಷ್ಟು ಹಿತವಾದಂತ ನೆರಳು ಕೂಡ ಇರುತ್ತೆ. ಅದು ಒಂಥರ ಪರವಾಗಿಲ್ಲ, ಯಾಕಂದ್ರೆ ಅದಕ್ಕೆ ಮುಂಚೆ ಅಷ್ಟೇ ಎಲ್ಲ ಎಲೆಗಳು ಉದುರಿ ಮತ್ತೆ ಚಿಗುರಕ್ಕೆ ಶುರು ಆಗಿರುತ್ತೆ. ಅವಾಗ
ನಮಗೆ ಆದಷ್ಟು ಈ ಫ್ಲವರಿಂಗ್ ಸೀಸನ್ ಪಾರ್ಕ್ ಆತರ ಎಲ್ಲ ಇದ್ದಾಗ ಅದ್ರ ಸುತ್ತಮುತ್ತಲು ಓಡಾಡೋದು ಒಳ್ಳೇದು. ನನಗದು ಬೆನಿಫಿಟ್ ಇದೆ, ಯಾಕಂದ್ರೆ ಬೆಂಗಳೂರು ಯೂನಿವರ್ಸಿಟಿ ಹತ್ರದಲ್ಲಿದೆ. ಇಲ್ಲಿಂದ ಕರೆಕ್ಟ್ ಆಗಿ 800 ಮೀಟರ್ ಅಷ್ಟೇ ದೂರ ಇದೆ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಆರಾಮಾಗಿ ಓಡಾಡಿದ್ರೆ ಆ ಕಾಡು ಮುಂಚಿನ ಕಾಡು ಈಗಿನ ನಾಡು ಆದ್ರೂ ತುಂಬಾ ಚೆನ್ನಾಗಿರೋ ಗಿಡಗಳಿದಾವೆ, ನೋಡ್ಲಿಕ್ಕೆ ಸೂಪರ್ ಆಗಿದೆ. ನಮ್ಮನೆ ಬಾಗಿಲಲ್ಲಿ 2 ಮನಸ್ಸಿಗೂ ನೆಮ್ಮದಿ, ಕಣ್ಣಿಗೂ ನೆಮ್ಮದಿ. ಹೌದು, ಮನೆ ಬಾಗಿಲಲ್ಲಿ 2 ಹೊಂಗೆ ಗಿಡ ಇದೆ. ಒಂದು ಮೊದಲು ಉದುರುತ್ತೆ, ಒಂದೊಂದು ಆಮೇಲೆ ಉದುರುತ್ತೆ. ಸೊ ಆ 1-1.5 ತಿಂಗಳು ನನಗೆ ತಣ್ಣಗಿರೋ ಇದು ಸಿಗುತ್ತೆ. ಮತ್ತೆ ಮನೆ ಮೇಲೆ ಟೆರಸ್ ಗಾರ್ಡನ್ ಮಾಡಿದೀನಿ. ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಬಿಸಿಲಿಗೂ ಇದ್ದಂಗೆ ಆಗುತ್ತೆ, ಗಿಡಕ್ಕೆ ನೀರು ಹಾಕ್ದಂಗೂ ಆಗುತ್ತೆ. ನಮ್ಮ ಮನೆಯವರು ಅದನ್ನ ಫುಲ್ ಬಿಸಿ, ಅವರೇ ನೋಡ್ಕೊಳ್ತಾರೆ ಫುಲ್ ಆಗಿ. ನಾನು ಗಿಡಗಳನ್ನ ಹಾಕ್ತೀನಿ, ಅವ್ರು ನೋಡ್ಕೊಂತಾರೆ. ಮಕ್ಕಳನ್ನ ನೀರ್ ಹಾಕ್ದಂಗೆ ನೋಡ್ಕೊಂಡು ಊಟ ಗಿಟ ಹಾಕೊಂಡಿರ್ತಾರೆ. ವಾರಕ್ಕೆ 1 ಸರ್ತಿ, ವಾರಕ್ಕೆ 2 ಸರ್ತಿನೋ ಅಥವಾ 2 ವಾರಕ್ಕೆ 1 ಸರ್ತಿನೋ ನಾನು ಒಂಚೂರು ಗಿಡಗಳ ಹತ್ರ ಹೋಗಿ ನೋಡ್ಕೊಂಡ್ ಬರ್ತಿರ್ತೀನಿ. ಓಕೆ ಡಾಕ್ಟ್ರೆ, ಈಗ ನಮ್ಮ ಆಡಿಯನ್ಸ್ ಕಡೆಯಿಂದ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಕೇಳ್ತೀನಿ. ಯಾರನ್ನ ಪ್ರಶ್ನೆ ಕೇಳ್ಬೇಕಾದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ನಿಮ್ಮ ಪ್ರಶ್ನೆಗಳು ಡಾಕ್ಟರ್ಗೆ. ರಾಮಕೃಷ್ಣ ರೆಡ್ಡಿ ಅವರ ಹೇಳಿ ಸರ್. ನನ್ನ ಹೆಸರು ರಾಮಕೃಷ್ಣ ರೆಡ್ಡಿ. ಸರ್ ಹೇಳಿ. ಈಗ ಏರೇಟೆಡ್ ಡ್ರಿಂಕ್ಸ್ ಹೌದು. ಕೋಲ್ಡ್, ಹ್ಮ್. ಅದು ನಿಧಾನವಾಗಿ ಕುಡಿದ್ರೆ ಏನ್ ತೊಂದರೆ ಇಲ್ವಾ? ಸ್ಲೋಲಿ, ನಾಟ್ ಇಮಿಡಿಯೇಟ್ಲಿ. ನೀವು ಏರಿಟೆಡ್ ಅಂತಂದ್ರೆ ಮಾಮೂಲಿ ನೀರಿಗೆ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಹೈ ಪ್ರೆಷರ್ ಅಲ್ಲಿ ರೊಟೇಟ್ ಮಾಡಿರ್ತಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಶರೀರಕ್ಕೆ ಒಳ್ಳೇದಾ? ಅದು ಒಳ್ಳೇದಲ್ಲ ಅದು. ಅಷ್ಟೇ. ಅದನ್ನ ನಾವು ಏರಿಯೇಟೆಡ್ ಡ್ರಿಂಕ್ಸ್ ತಗೋಬೇಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತೀವಿ. ಅದು ಈಗ ಬಿಡಿಸಿ ನೋಡಿದ್ರೆ, ಆಕ್ಚುಲಿ ನಾನು 10th ಅಲ್ಲಿ ಇದ್ದಾಗ ಪದಕಿ ಸೋಡಾ ಫ್ಯಾಕ್ಟರಿ ಅಂತ ಮೈಸೂರಲ್ಲಿ ಲ್ಯಾನ್ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ನಾನೇ ಅದನ್ನ ಫಿಲ್ ಮಾಡ್ತಿದ್ದೆ. ಸೋಡಾ ಬಾಟ್ಲಿಗೆ ಹಿಂಗ್ ಹೊಡೆದು ಅದ್ರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ತುಂಬ್ತಿದ್ದೆ. ಅದು ಅವಾಗ ನನಗೆ ಗೊತ್ತಿರ್ಲಿಲ್ಲ. ಮೆಡಿಕಲ್ ಮುಗಿಸಿದ್ಮೇಲೆ ಅರ್ಥ ಆಯ್ತು ನಾವು ಮಾಡ್ತಿದ್ದಿದ್ದು ಏನ್ ಮಿಸ್ಟೇಕ್ ಅಂತ. ಹಾಗಂತ ನಾನು ನಿಮ್ನ ತೀರಾ ಕುಡಿಲೇಬೇಡಿ ಅಂತ ಏನ್ ಹೇಳಲ್ಲ. ತೀರಾ ಎಲ್ಲೋ ಒಂದ್ ಕಡೆ ಫಂಕ್ಷನ್ಗೆ ಹೋದ್ರಿ, ಅವೈಲೇಬಿಲಿಟಿ ಅದೇ ಇದೆ, ತಣ್ಣಗಿರ್ಬೇಕಾದ್ರೆ ಅಂತಂದ್ರೆ ತಗೊಳ್ಳಿ. ಆದ್ರೆ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು, ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಅದೇ ಎವಾಪರೇಟ್ ಆಗಿ ಆದಷ್ಟು ಗ್ಯಾಸ್ ಹೊರಗಡೆ ಹೋಗಿರುತ್ತೆ. ಕಡಿಮೆ ಪ್ರಮಾಣದಲ್ಲಿ ತಗೊಂಡಿರ್ತೀರಾ ಅಷ್ಟೇ. ಝೀರೋ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಪ್ರೆಷರ್ ಅಲ್ಲಿ ಮಾಡಿದಾಗ ನನಗೆ ಚೆನ್ನಾಗಿ ಗೊತ್ತು, ಆ ನೀರಿನೊಳಗಡೆ ಅದು ಹೋಗುತ್ತೆ, ಅದು ಡಿಸಾಲ್ವ್ ಆಗೇ ಆಗುತ್ತೆ, ಅದ್ರೊಳಗೆ ಇದ್ದೇ ಇರುತ್ತೆ. ಅದರಿಂದ ಝೀರೋ ಅಲ್ಲ, ನೀವು ಎಷ್ಟೊತ್ತಿಟ್ರು ಝೀರೋ ಅಲ್ಲ. ಅದು ಅಂಶ ಕಡಿಮೆ ಆಗ್ಬಹುದು. ಆ ಬರ ನೊರೆ ಬರೋದು ಕಡಿಮೆ ಆಗೋದ್ರೆ ಕಡಿಮೆ ಆಗ್ಬಹುದು ಅಷ್ಟೇ. ಆಮೇಲೆ ಈಗ ಡಯಾಬಿಟಿಕ್ ಅವರು ಈ ಕೋಕೋನಟ್ ವಾಟರ್, ತೆಂಗಿನ ಎಳ್ನೀರು, ಅವ್ರಿಗೆ ಏನ್ ತೊಂದರೆ ಇಲ್ವಾ ಡಯಾಬಿಟಿಕ್ ಅವ್ರಿಗೆ? ಓಕೆ, ನೀವು ತೆಲುಗುನ ಮಾತಾಡೋದು? ಹೌದು ಸರ್. ತೆಂಕಾಯಿ ನೀళ్ళు తాగొచ్చు ಸರ್, ಏಮಯ್ಯలేదు. ಇದು ಹೇಗಿದೆ ಅಂತಂದ್ರೆ, ಸರ್ ನನಗೆ 200 ಶುಗರ್ ಇದೆ ಸರ್, ಎಳ್ನೀರು ಕುಡಿದ್ಬಿಟ್ಟೆ 205 ಆಗೋಯ್ತು ಅಂತ. 200 ಇರೋದು 205 ಆದ್ರೂ ನಾನೇನ್ ಟ್ರೀಟ್ಮೆಂಟ್ ಅಲ್ಲಿ ವ್ಯತ್ಯಾಸ ಮಾಡೋದಿಲ್ಲ. ಶುಗರ್ ಜಾಸ್ತಿ ಆಗಲ್ವಾ ಅಂದ್ರೆ ಹಾಗೆ ಆಗುತ್ತೆ. ಆದ್ರೆ 200 ಇರೋರ್ಗೆ 1 ಮಾತ್ರೆ ಕೊಟ್ಟಿದ್ರೆ ನಾನು 205 ಇರೋರ್ಗು ಅದೇ 1 ಮಾತ್ರೆನೇ ಕೊಟ್ಟಿರ್ತೀನಿ. 2ನೇ ಮಾತ್ರೆ ಏನು ಆಡ್ ಮಾಡಲ್ಲ ಅದಕ್ಕೋಸ್ಕರ. ಅದೇ ನೀವು ಸುಸ್ತಾದಾಗ, ಶುಗರ್ ಡ್ರಾಪ್ ಆದಾಗ ಅದೇ ಎಳ್ನೀರು ಕುಡಿತೀರಿ ಅಲ್ವಾ? ಒಂದ್ ಹೇಳ್ಬಿಡ್ತೀನಿ ಸರ್, ನ್ಯಾಚುರಲಿ ಅಕರಿಂಗ್ ಅಂದ್ರೆ ಪ್ರಕೃತಿ ದತ್ತವಾಗಿ ಸಿಕ್ಕಿರುವಂತ ಯಾವುದೇ ಹಣ್ಣು ಹಂಪಲುಗಳು ನಿಮ್ಮ ಶುಗರ್ನ ತೀರಾ ವ್ಯತ್ಯಾಸ ಮಾಡೋದಿಲ್ಲ. ತೀರಾ ಅಂತ ಹೇಳಿದೀನಿ, ವ್ಯತ್ಯಾಸ ಮಾಡೋದಿಲ್ಲ ಅಂತ ಹೇಳಿಲ್ಲ, ತೀರಾ ವ್ಯತ್ಯಾಸ ಮಾಡೋದಿಲ್ಲ. ಯಾವುದಕ್ಕೆ ಅಂದ್ರೆ ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲೇಬೇಕು ಅನ್ನೋ ಸ್ಟೇಜ್ಗೆ ಏನ್ ಬರಲ್ಲ. ಅಂದ್ರೆ ಜಾಸ್ತಿ ನೀರು ಕುಡಿತಾ ಇದ್ರೆ ಈ ಲವಣಗಳೆಲ್ಲ ಆಚೆ, ಈಗ ಬಿಸಿಲಿನಲ್ಲಿ ಹೋಗುವಾಗ ಆಚೆ ಬಂದಿರುತ್ತೆ ಅದಲ್ಲ. ಹೌದು, ನೀರು ಜಾಸ್ತಿ ಕುಡಿಯಬಾರ್ದು. ಈ ತರ ನೀರು ಜಾಸ್ತಿ ಕುಡಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಕಡಿಮೆ ಕುಡೀರಿ ಅಥವಾ ಜಾಸ್ತಿ ಆದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಈಗ ನೀವು ನೀರು ಕುಡಿಯುವಾಗ ಜಾಸ್ತಿ ನೀರು ಕುಡಿದ್ರೆ ಈ ಸ್ವೆಟ್ಟಿಂಗ್ ಅಲ್ಲಿ ನೀರಿನಂಶ ಜಾಸ್ತಿ ಹೋಗುತ್ತೆ, ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಲವಣಾಂಶ ಕಡಿಮೆ ಹೋಗುತ್ತೆ. ಅದೇ
ನೀವು ಯೂರಿನಲ್ಲಿ ಪಾಸ್ ಮಾಡುವಾಗ್ಲೂ ಅಷ್ಟೇನೆ, ನೀವು ಜಾಸ್ತಿ ನೀರು ಕುಡ್ದಿದ್ದೀರಾ ಅಂದ್ರೆ ಯೂರಿನಲ್ಲಿ ನೀರು ಜಾಸ್ತಿ ಹೋಗುತ್ತೆ, ಲವಣಾಂಶ ಮ್ಯಾನೇಜ್ ಮಾಡ್ಬೇಕು. ಅದಕ್ಕೆ ನಾನೇನ್ ಹೇಳ್ತೀನಿ, ಫ್ರೀಕ್ವೆಂಟ್ ಆಗಿ ಸ್ವೆಟ್ ಆಗುವಂತವ್ರು ORS ಅಥವಾ ಟೆಂಡರ್ ಕೋಕೋನಟ್ ರೆಡಿಮೇಡ್ ಜ್ಯೂಸ್. ಟೆಂಡರ್ ಕೋಕೋನಟ್ ಇಸ್ ರೆಡಿಮೇಡ್ ಜ್ಯೂಸ್. ಪ್ರಕೃತಿ ದತ್ತವಾಗಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಇರುವಂತ ಒಂದೇ ಫುಡ್ ಅದು, ಅದನ್ನ ತಗೊಳ್ಳಿ. ಧನ್ಯವಾದಗಳು ಸರ್. ಹೇಮಾವತಿ ರಾಜಾರಾಮ, ಹಲೋ. ಇನ್ಯಾರಿದ್ರೆ ಕೇಳಿ. ಭೀಮ್ರಾವ್ ಅವರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಪ್ರಶ್ನೆ ಕೇಳೋದಿದ್ಯಾ? ಇಲ್ಲ 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 ಇಲ್ಲ. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋದಿದ್ಯಾ? ಇಲ್ಲ ಸರ್. ವಾಸುದೇವನ್ ಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ರು, ಅವ್ರು ಏನ್ ಕೇಳಲಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಎಲ್ಲ ಕ್ಲಿಯರ್ ಆಗಿತ್ತು, ಅದನ್ನ ಕೇಳಿಲ್ಲ. ಬಟ್ ಒನ್ ಥಿಂಗ್ ಇಸ್ ಟಾಕಿಂಗ್ ಆಫ್ ಸೋಡಾ, ಕಾರ್ಬೋನೇಟೆಡ್ ವಾಟರ್. ಚಿಕ್ಕವರಾಗಿದ್ದಾಗ ಹೊಟ್ಟೆ ನೋವು ಅಂತ ಬಂದ್ರೆ ಸ್ವಲ್ಪ ಸೋಡಾ ಕುಡಿದ್ಬಿಟ್ಟು ಹೊಟ್ಟೆ ಹೋಗೋದು ಅಂತ. ಹೌ ಎಫೆಕ್ಟಿವ್ ಇಸ್ ಇಟ್? ಇಸ್ ಕರೆಕ್ಟ್ ಆರ್ ನಾಟ್? ಅಂದ್ ಹೇಳ್ತೀನಿ ಏನಾಗ್ತಿತ್ತು ಅವಾಗ ಅಂತ, ನಮಗೆ ಗೊತ್ತಿರ್ಲಿಲ್ಲ, ಆದ್ರೆ ನಾನು ಹೇಳ್ತೀನಿ ಏನಾಗ್ತಿತ್ತು ಅಂತ. ಯಾರಾದ್ರೂ ಹೊಟ್ಟೆ ನೋವು ಬಂದ್ರೆ ಫಸ್ಟ್ ಹೋಗಿ, ನಾನು ಅದೇ ಪದಕಿ ಸೋಡಾ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದಾಗ ನಾನು ಇದನ್ನೇ ಹೇಳ್ತಿದ್ದೆ. ಅಲ್ಲಿ ಒಂದು ಸೋಡಾ ಕುಡಿತಿದ್ವಿ. ಸೋಡಾ ಕುಡಿದ್ರೆ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಈ ಹೊಟ್ಟೆ ಬ್ಲೋಟ್ ಆಗತ್ತೆ, ಕಾರ್ಬನ್ ಡೈಆಕ್ಸೈಡ್ ಇಂದಾಗಿ ಬ್ಲೋಟ್ ಆಗತ್ತೆ. ನಿಮಗೆ ಆ ಪೇನ್ ಮರ್ತೋಗುತ್ತೆ. ಈ ಬ್ಲೋಟಿಂಗ್ ಸೆನ್ಸೇಷನ್ ಸುಮಾರು ಹೊತ್ತಿರುತ್ತೆ. ಆ ಬ್ಲೋಟಿಂಗ್ ಸೆನ್ಸೇಷನ್ ಕಡಿಮೆ ಆಗೋ ಅಷ್ಟೊತ್ತಿಗೆ ಹೊಟ್ಟೆ ನೋವು ಹೊರಟೋಗಿರುತ್ತೆ. ಸೊ ಗೊತ್ತಿಲ್ದೇನೆ ಏನೋ ಒಂದು ಕೆಲಸ ಮಾಡ್ತಿದ್ರು ಅವಾಗ. ಈಗ ತುಂಬಾ ಹೊಟ್ಟೆ ಹಸಿತಪ್ಪ, ನಾನು ಊಟ ಮಾಡಕ್ ಸ್ವಲ್ಪ ಟೈಮ್ ಆಗುತ್ತೆ, ಒಂದು ಅರ್ಧ ಗಂಟೆ ಆಗುತ್ತೆ, ಅನ್ನ ರೆಡಿ ಆಗ್ತಾ ಇದೆ, ಒಂದ್ ಗ್ಲಾಸ್ ನೀರು ಕುಡಿತೀವಿ ನಾವು, ಟೆಂಪರರಿಲಿ ಸಮಾಧಾನ ಆಗುತ್ತೆ. ಆದ್ರೆ ಊಟ ಬೇಕೇ ಬೇಕು. ಹಾಗೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂಚೆ ಜಿಂಜರ್ ಸೋಡಾ, ಆರೆಂಜ್ ಸೋಡಾ ಇವುಗಳನ್ನೆಲ್ಲ ಕುಡಿಲಿಕ್ಕೆ ಬರ್ತಾ ಇದ್ರು ಅಲ್ಲಿಗೆ ಜನಗಳು. ಅವ್ರು ಹೇಳೋದು ಊಟ ಆಗೋಗಿದೆ, ಜೀರ್ಣ ಆಗ್ತಾ ಇಲ್ಲ, ನನಗೆ ಅದಕ್ಕೆ ಕುಡಿತೀನಿ ಅಂತ. ಡೆಫಿನೆಟ್ ಆಗಿ ನೀವು ಆ ಟೈಮಲ್ಲಿ ಜಿಂಜರ್ ಸೋಡಾ ಕುಡಿದ್ರೆ, ಜಿಂಜರ್ ಎಫೆಕ್ಟ್ ಏನು, ಇನ್ಕ್ರೀಸಿಂಗ್ ದ ಗ್ಯಾಸ್ಟ್ರಿಕ್ ಸೆಕ್ರೇಷನ್. ಅದು ಡೈಜೆಷನ್ಗೆ ಹೆಲ್ಪ್ ಆಗ್ತಿತ್ತು ಅಷ್ಟೇ. ಈಗಲೂ ನಾನು ಹೇಳ್ತೀನಿ, ಎಷ್ಟೋ ಜನ ಹೊಟ್ಟೆ ನೋವು ತುಂಬಾ ತಡಿತಿಲ್ಲ ಅಂದ್ರೆ, ಗ್ಯಾಸ್ಟ್ರಿಕ್ ಇರಿಟೇಷನ್ ಇದೆ ಅಂದ್ರೆ, ಮನೆ ಮದ್ದೊಂದು ರೆಡಿ ಮಾಡಿಟ್ಟಿರ್ತೀನಿ. ಅರ್ಧ ಗ್ಲಾಸ್ ಮಜ್ಜಿಗೆ ತಗೊಳ್ಳಿ, ಒಂಚೂರು ಹಿಂಗ್ ಹಾಕೊಳ್ಳಿ, ಟೇಸ್ಟ್ಗೆ ಒಂಚೂರು ಉಪ್ಪು ಹಾಕೊಳ್ಳಿ, ಉಪ್ಪಿರಬಾರ್ದು, ಉಪ್ಪು ಹಾಕಿರ್ಬೇಕು, ಅದನ್ನ ಕುಡೀರಿ, ನಿಮಗೆ ಗ್ಯಾಸ್ಟ್ರಿಕ್ ಸೆಕ್ರೆ ಇದು ಕಡಿಮೆ ಆಗುತ್ತೆ. ಹಾಗಂತ ಡಾಕ್ಟರ್ ಹತ್ರ ಬರ್ದೇ ಇರ್ಬೇಡಿ, ನನಗೆ ವ್ಯಾಪಾರ ಕಡಿಮೆ ಆಗುತ್ತೆ. ಪ್ರಶ್ನೆಗಳಿದೆಯಾ? ಓಕೆ, ಕನ್ಕ್ಲೂಡ್ ಮಾಡೋಣ. ರಂಗನಾಥ್ ಸರ್, ನನಗೊಂದು ಎಸ್ ಸರ್, ಹೇಳಿ ಸರ್. ರಿಕ್ವೆಸ್ಟ್, ಇದು ರೆಕಾರ್ಡಿಂಗ್ ನೀವು ಮಾಡಿರೋ ದಯವಿಟ್ಟು ನನಗೆ ಕಳಿಸ್ಕೊಡಿ. ಇದು ರೆಕಾರ್ಡಿಂಗ್ ನನಗೆ ಕಳಿಸ್ಕೊಡಿ. ಓಕೆ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್ ಇವ್ರಿಗೆ. ಸರ್ ತುಂಬಾ ಚೆನ್ನಾಗಿತ್ತು ಇವತ್ತಿಂದು. ಥ್ಯಾಂಕ್ ಯು. ಇವತ್ತಿಂದು ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ವೆರಿ ಇನ್ಫಾರ್ಮೇಟಿವ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಡಾಕ್ಟರ್. ತುಂಬಾ ಚೆನ್ನಾಗಿತ್ತು ಸರ್. ಎಲ್ಲ ಪ್ರತಿಯೊಂದು ವಿಚಾರದ ವಿವರವಾಗಿ ಎಲ್ಲ ಹೇಳಿದ್ದೀರಾ. ತುಂಬಾ ಸಂತೋಷ ಆಯ್ತು ಸರ್. ಆಮೇಲೆ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ಇದಕ್ಕೆ ಮತ್ತೆ ನಮ್ಮ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಿದ್ದಲ್ಲ. ಒಂದು ನಿಮ್ದನ್ನ ಒಂದು ವಿಚಾರ ಅವರು ಇದ್ರದ್ದು ಪರಿಚಯ ಮಾಡ್ಬೇಕಾಗಿ ಹೇಳಿದ್ರು. ನೀವು ಚಾಮರಾಜನಗರದಲ್ಲಿ ಸರ್ಗೂರು ಅನ್ನೋ ಕಡೆಯಲ್ಲಿ ದತ್ತು ಮಕ್ಕಳದ್ದು ಏನೋ ಒಂದು ಮಾಡ್ತೀರಾ ಅಂತ ಹೇಳಿದ್ರು. ಅಲ್ಲಿ ನಿರ್ವಹಣೆನೋ ಅಥವಾ ಅಡಾಪ್ಟ್ ಸೆಂಟರ್ ಯಾವ ತರ ಕೇಳ್ಬೇಕು ಅನ್ನೋದೊಂದಿತ್ತು ಸರ್, ಅದಕ್ಕೆ ಕೇಳ್ತಾ ಇದ್ದೀನಿ. ಮೇಡಮ್ ಅವರೇ, ನಮ್ದು ಪೇಸ್ ಮೇಕರ್ ಟ್ರಸ್ಟ್ 86 ಅಂತ ಒಂದು ಗ್ರೂಪ್ ಇದೆ. ನಮ್ಮ ಕ್ಲಾಸ್ಮೇಟ್ ನವರೆಲ್ಲ ಒಟ್ಟು ಸೇರ್ಕೊಂಡು ಅದನ್ನ ಮಾಡಿದೀವಿ ಟ್ರಸ್ಟ್ ನ. ಡಾಕ್ಟರ್ ರಘುನಾಥ್ ಬಿಬಿ ಅಂತ ಹೇಳಿ ಅವರು ನಮ್ಮ ಟ್ರಸ್ಟಿನ ಪ್ರೆಸಿಡೆಂಟ್. ಅವರು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಪ್ರತಿ ತಿಂಗಳು ಅಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ. ಹೆಲ್ತ್ ಕ್ಯಾಂಪು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಸಂಬಂಧಪಟ್ಟಿದ್ದು, ಮಕ್ಕಳ ಪುಸ್ತಕಗಳು, ಅವ್ರು ಓದ್ಲಿಕ್ಕೆ ಬೇಕಾಗಿರುವಂತ ಟೆಕ್ಸ್ಟ್ ನೋಟ್ಸ್ಗಳು, ಪೆನ್ಸಿಲ್, ರಬ್ಬರು, ಜಾಮೆಟ್ರಿ ಬಾಕ್ಸ್ ಏನ್ ಬೇಕಿದ್ರು, ಮತ್ತು ಅಲ್ಲಿ ಸುತ್ತಮುತ್ತಲು ಇರುವಂತ ಇವ್ರುಗಳಿಗೆ ಬೇಸಿಕ್ ಟ್ರೈನಿಂಗ್ಗಳು, ಕೆಲವು ಇದಕ್ಕೆ ಸಂಬಂಧಪಟ್ಟಂಗೆ, ಜೀವನಕ್ಕೆ ಸಂಬಂಧಪಟ್ಟಂಗೆ ಇದಿಷ್ಟು ಕವರೇಜ್ ಮಾಡ್ತೀವಿ ನಾವು. ಅಲ್ಲಿ ಒಂದು 2-3 ಹಳ್ಳಿಗಳಿದಾವೆ. ಆ ಹಳ್ಳಿಗಳಿಗೆಲ್ಲ ಯಳಂದೂರು ಸುತ್ತಮುತ್ತಲು ಮತ್ತು ಆಕ್ಚುಲಿ ಸರ್ಗೂರು ಸುತ್ತಮುತ್ತಲು ಅಂತ ಬೆಸ್ಟ್ ಪ್ಲೇಸ್. ಅಲ್ಲಿ ನಾವು ಫುಲ್ ಕವರ್ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ತುಂಬಾ ಆಕ್ಟಿವಿಟೀಸ್ ಮಾಡ್ತೀವಿ ಥ್ರೂ ಪೇಸ್ ಮೇಕರ್ ಟ್ರಸ್ಟ್. ನಮ್ಮ ಅಧ್ಯಕ್ಷರು ಬಂದು ಟೆಡೆಕ್ಸ್ ಸ್ಪೀಕರ್ 2 ಸರ್ತಿ. ನಾನು ಟ್ರೆಜರರ್ ಆಗಿದ್ದೀನಿ ಮೇಡಮ್ ಆ ಗ್ರೂಪ್. ಹೌದಾ ಸರ್, ತುಂಬಾ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್.
ಸರ್ ನನ್ನ ಖಾತೆ Thank you. ಹಾ ಹೇಳಿ ಇಲ್ಲ ಫಾತಿಮಾ. ಅದೇ ಸೀನಿಯರ್ ಸಿಟಿಸನ್ಸ್ ಬಗ್ಗೆ ಹೇಳಿದ್ರಿ ಅಂದ್ರೆ ಅದೇ 50 to 60, 60 to 70, 70 to 80 ಅದೊಂಚೂರು ಹೇಳ್ತೀರಾ ಮತ್ತೆ? ನೀವ್ ಎಷ್ಟು ವಯಸ್ಸು ಹೇಳಿ? ನಾನ್ 64. ಹಾಗಾದ್ರೆ ಇನ್ನು ಯಂಗ್ ಅಡಲ್ಟ್, ನೀವು ಯೋಚನೆ ಮಾಡ್ಬೇಡಿ. ಯಂಗ್ ಓಲ್ಡ್ ಅಲ್ಲೇ ಇದ್ದೀರಾ, ಇನ್ನು 6 ವರ್ಷ ಅದ್ರೊಳಗಡೆನೆ ಇರಿ. ಆಯ್ತು ಸರ್. ಡಾಕ್ಟರ್ ಬಹಳ ಜನ ನಗಿಸಿದ್ದೀರಾ. ತುಂಬಾ ಮುಖ್ಯ ಅಂದ್ರೆ ಆ ನಗುವಿನ ಅಲೆ ಇದೆಯಲ್ಲ, ಅದು ಪಸರಿಸುತ್ತಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ, ಆರೋಗ್ಯವಂತ ಕೊಡುತ್ತೆ. ಇಷ್ಟೊತ್ತು ನಕ್ರೆ ಈ ಜಾಸ್ತಿ ಮಸಲ್ಸ್ ಆಕ್ಟಿವ್ ಆಗತ್ತಂತೆ ಸರ್, ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಅಲ್ಲ ಅದರಲ್ಲಿ ಓಕೆ, ಸ್ವಾರ್ಥ ಇದ್ರು ಕೂಡ ಅದು ನಿಮ್ಮ ಸ್ವಾರ್ಥದ ಅಲೆ ಎಲ್ಲರಿಗೂ ಪಸರಿಸಿದೆ. ಸೊ ಸೇವೆನೂ ಆಗಿದೆ. ಕಂಟೇಜಿಯಸ್ ಡಿಸೀಸ್ ಅದು. ಹೌದೌದು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಿದೆ. ಎರಡೂ ಆಗುತ್ತೆ. ಡಾಕ್ಟ್ರೆ ತುಂಬಾ ಚೆನ್ನಾಗಿತ್ತು ನಿಮ್ಮ ಇನ್ಫಾರ್ಮೇಶನ್ ಸ್ಪ್ರೆಡಿಂಗ್ ಅಥವಾ ಹೌ ಟು ಎಕ್ಸ್ಪ್ರೆಸ್ ಅನ್ನೋ ವಿಚಾರಕ್ಕೆ ಬಂದಾಗ ಇಟ್ ವಾಸ್ ವೆರಿ ಕೋಜೆಂಟ್. ತುಂಬಾ ಸಂತೋಷ ಆಯಿತು. ಅಯೋಮಾನಸ ಸಂಜೀವಿನಿಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಸಾಧ್ಯವಾದರೆ ನೀವು ರಿಟೈರ್ ಆದರೂ ಪರವಾಗಿಲ್ಲ, ಮತ್ತೆ ಬರಬೇಕು, ನಮ್ಮ ಜೊತೆಲಿ ನಿಮ್ಮ ಅಭಿಪ್ರಾಯಗಳನ್ನ, ವಿಷಯಗಳನ್ನ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. Thank you one and all. You are so wonderful audience. Thank you all. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. Thank you all. A request that whoever has not written their email address in the chat, kindly mention your email address and phone number for the purpose of our research team contacting you for the feedback of this session. Thank you. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. Thank you, madam.